ಓಂ ನಮೋ ಭಗವತೆ ವಾಸು ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ವಿಷ್ಣುಪಾದಾಯ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಶಬ್ದ ಓಕೆ. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 1 ಶ್ಲೋಕ 1 ಭಾವಾರ್ಥವನ್ನ ಮುಂದುವರಿಸ್ತಾ ಇದೀವಿ. ಹರೇ ಕೃಷ್ಣ ಪ್ರಭು, ಮ್ಯೂಟ್ ಆಗಿದೆ ನಿಮ್ದು ವಾಯ್ಸ್ ಕೇಳ್ತಾ ಇಲ್ಲ. ಯಾಕೆ ಮ್ಯೂಟ್ ಆಯ್ತು? ಓ ಇದಕ್ಕೆ ಓಕೆ ಓಕೆ. ಹರೇ ಕೃಷ್ಣ. ಹಾ, ಬದ್ಧ ಜೀವಿಗಳು ಬ್ರಹ್ಮನಿಂದ ಹಿಡಿದು ಒಂದು ಇರುವೆ ತನಕ ಎಲ್ಲಾ ಬದ್ಧ ಜೀವಿಗಳು ತಮ್ಮದೇ ಆದ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಯಾರು ಕೂಡ ಪರಮ ಪ್ರಭುವಿನಿಂದ ಸ್ವತಂತ್ರರಲ್ಲ. ಅಂದ್ರೆ ಪರಮ ಪ್ರಭುವಿನ ಮೇಲೆ ಅವಲಂಬಿತರಾಗಿದ್ದು ಅವರು ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಅರೆ ಭೌತಿಕವಾದಿಗಳು ತಾವೇ ಸೃಷ್ಟಿಕರ್ತರು, ಬೇರೆ ತಮ್ಮನ್ನ ಬಿಟ್ಟು ಬೇರೆ ಯಾರು ಸೃಷ್ಟಿಕರ್ತರೇ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಭಗವಂತನ ಉಪಸ್ಥಿತಿ ಅವ್ರಿಗೆ ಅವರ ಪರಿಗಣನೆಗೆ ಬರೋದಿಲ್ಲ. ಇದನ್ನ ಮಾಯೆ ಅಥವಾ ಭ್ರಮೆ ಅಂತ ಕರೀತಾರೆ. ಇದನ್ನ ಸ್ವಲ್ಪ ನಾನು ವಿವರಿಸ್ತೀನಿ. ಮಾಯೆ ಅಥವಾ ಭ್ರಮೆ ಅಂದ್ರೆ, ಸಾಮಾನ್ಯವಾಗಿ ನಾವು ಜೀವನದಲ್ಲಿ ಯಾವ್ದಾದ್ರು ಒಂದು ಕಷ್ಟ ಬಂದ ತಕ್ಷಣ ಅಥವಾ ಸನ್ನಿವೇಶ ಬಂದ ತಕ್ಷಣ ನಾವು ನಮ್ಮ ಸಾಮರ್ಥ್ಯದ ಬಗ್ಗೆ ಯೋಚನೆ ಮಾಡ್ತೀವಿ. ಕೃಷ್ಣನ ಉಪಸ್ಥಿತಿಯನ್ನ ಮರ್ತು ಬಿಡ್ತೀವಿ. ಅಂದ್ರೆ ಕೃಷ್ಣ ಇದ್ದಾನೆ ಅಂತಾನೆ ಮರ್ತು ಬಿಡ್ತೀವಿ. ಓ ಗಾಡಿ ಪಂಚರ್ ಆಯ್ತಾ, ಸರಿ, ಎಲ್ಲಿ ಪಂಚರ್ ಅಂಗಡಿ ಇದೆ ಅನ್ನೋದು ಯೋಚನೆ ಮಾಡ್ತೀನಿ ಹೊರತು ಭಗವಂತನ ಇಚ್ಛೆ ಇದ್ರೆ ಭಗವಂತ ಇದ್ದಾನೆ ಅನ್ನೋ ಒಂದು ವಿಷಯನೇ ನಾವು ಮರ್ತು ಬಿಡ್ತೀವಿ. ಇದು ಭ್ರಮೆ. ಕೃಷ್ಣನನ್ನ ಮರೆಯೋದು ಭ್ರಮೆ. ಇದನ್ನ ದಯವಿಟ್ಟು ತಿಳ್ಕೊಳ್ಳಿ. ಇದು ನಮ್ಮ ದೊಡ್ಡ ಒಂದು ರೋಗ, ಭೌತಿಕ ರೋಗ, ಭವರೋಗ. ಇದು ಕೃಷ್ಣನನ್ನ ಮರ್ತು ಬಿಡ್ತೀವಿ, ಇದು ಭ್ರಮೆ. ಆದ್ರೆ ಭೌತವಾದಿಗಳು ಅವರಿಗೆ ಅಲ್ಪ ಜ್ಞಾನದಿಂದಾಗಿ ಅವರು ತಮ್ಮ ಅಪರಿಪೂರ್ಣ ಇಂದ್ರಿಯಗಳನ್ನ ಮೀರಿ ಏನನ್ನೂ ನೋಡಕ್ಕೆ ಅವ್ರಿಗೆ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಹಾಗಾಗಿ ಅವ್ರು ಯೋಚನೆ ಮಾಡ್ತಾ ಇದಾರೆ, ಈ ಜಡ ವಸ್ತು ಕೂಡ ತಂತಾನೆ ಸೃಷ್ಟಿಯಾಗಿದೆ. ಇದಕ್ಕೆ ಯಾವ ಒಂದು ಶ್ರೇಷ್ಠ ಬುದ್ಧಿಶಕ್ತಿ ಅವಶ್ಯಕತೆ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಆ ಜಡ ಸೃಷ್ಟಿ ಆಗೋದಕ್ಕೆ ಹಿನ್ನೆಲೆಯಲ್ಲಿ ಯಾರೋ ಒಬ್ರು ತುಂಬಾ ಶ್ರೇಷ್ಠ ಬುದ್ಧಿವಂತಿಕೆ ಹೊಂದಿರೋ ವ್ಯಕ್ತಿ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಅವರು ಕಣ್ಣುಗಳಿಂದ ನೋಡ್ತಾ ಇದಾರೆ, ನನಗೆ ಆ ಸೃಷ್ಟಿಕರ್ತ ಕಾಣ್ತಾ ಇಲ್ಲ, ಹಾಗಾಗಿ ಸೃಷ್ಟಿಕರ್ತ ಇಲ್ಲ. ನಾಸ್ತಿಕರು, ಹೆಚ್ಚಿನ ಆಧುನಿಕ ಭೌತಿಕವಾದಿಗಳು, ಅಂದ್ರೆ ಯಾರು ಭೌತಿಕ ತಮ್ಮ ಬುದ್ಧಿ ತಮ್ಮ ಸಾಮರ್ಥ್ಯ ಇದರಲ್ಲೇ ಮುಳುಗೋಗ್ಬಿಟ್ಟಿದಾರೋ ಅವರು ಭಗವಂತನ ಉಪಸ್ಥಿತಿಯನ್ನ ಅವರು ಪರಿಗಣಿಸೋದೇ ಇಲ್ಲ, ಅಥವಾ ಇಲ್ಲವೇ ಇಲ್ಲ ಅಂತಾರೆ. ಈ ಭೌತಿಕ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯ್ತು? ತಂತಾನೆ ಆಯ್ತು, ಆಕಸ್ಮಿಕವಾಗಿ ಆಯ್ತು. ಇಲ್ಲ, ಯಾವುದೋ ಒಂದೇ ಒಂದು ನಿರ್ದಿಷ್ಟ ಒಂದು ಜಾಗದಲ್ಲಿ ತುಂಬಾ ಶಕ್ತಿ ಸೇರ್ಕೊಂಡ್ಬಿಟ್ಟು ಅದು ತಕ್ಷಣ ಸ್ಫೋಟ ಆಗೋಯ್ತು, ಅದರಿಂದ ಈ ಬ್ರಹ್ಮಾಂಡ ಬಂತು. ಭಗವಂತ ಇದ್ದಾನೆ, ಅವನ್ ಸೃಷ್ಟಿ ಮಾಡ್ದ, ಸೃಷ್ಟಿಗೆ ಪ್ರಕ್ರಿಯೆ ಇದೆ, ಸೃಷ್ಟಿಗೆ ಕಾರಣ ಇದೆ, ಇದ್ಯಾವುದು ಅವರು ಸ್ವೀಕಾರ ಮಾಡಲ್ಲ. ಆದ್ರೆ ಇದನ್ನ ಈ ಶ್ಲೋಕದಲ್ಲಿ ವ್ಯಾಸದೇವರು ತಿರಸ್ಕರಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದಾರೆ ಅವರು, ಪರಮ ಸತ್ಯನೇ ಈ ಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ, ಅವನೇ ಮೂಲ. ಅವನಿಂದ ಸ್ವತಂತ್ರವಾಗಿ ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಯಾವುದೂ ಅವನಿಂದ ಸ್ವತಂತ್ರವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ದೇಹಕ್ಕೆ ಏನಾಗತ್ತೋ ಅದು ತಕ್ಷಣ ದೇಹದಲ್ಲಿರೋ ಆತ್ಮಕ್ಕೆ, ಅಂದ್ರೆ ನಮಗೆ ಗೊತ್ತಾಗತ್ತೆ.
ದೇಹದಲ್ಲಿ ನೋವು ಇದೆ ಅನ್ನೋದು ನಮಗೆ ಅರಿವಾಗತ್ತೆ. ಅದೇ ರೀತಿ ಈ ಸೃಷ್ಟಿ ಪರಮ ಪ್ರಭುವಿನ ಒಂದು ಆ, ಶರೀರವಿದ್ದಂತೆ. ಹ್ಮ್ ಹಾಗಾಗಿ ಅವನಿಗೆ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನೇರವಾಗಿ ಪರೋಕ್ಷವಾಗಿ ಅವನಿಗೆ ಅರಿವಿದೆ. ಎಲ್ಲವೂ ಅವನ ಮೇಲೆ ಅವಲಂಬಿತವಾಗಿದೆ. ಮತ್ತೆ ಇಲ್ಲಿ ಏನ್ ನಡೀತಾ ಇದೆ ಎಲ್ಲದರ ಅರಿವು ಅವನಿಗಿದೆ. ಎಲ್ಲ ಅವನಿಗೆ ಗೊತ್ತಿದೆ. ಹ್ಮ್ ಕೃಷ್ಣನಿಗೆ ಏನು ಗೊತ್ತಿಲ್ಲ ಅಂತ ಯಾವ ವಿಷಯ ಗೊತ್ತಿಲ್ಲದೆ ಇರೋ ಯಾವ ವಿಷಯವೂ ಇಲ್ಲ. ಅಷ್ಟು ನಮ್ಗೆ ಒಂದೊಂದ್ಸತಿ ಯೋಚನೆ ಬರುತ್ತೆ. ಚಿಕ್ಕ ಬಾಲಕ, 14 ವಯಸ್ಸಿನ ಬಾಲಕ, ಬ್ರಹ್ಮನು ಕೂಡ ಭ್ರಮಿತನಾಗೋದು. ಅಯ್ಯೋ, ಇವನ್ ಹೆಂಗೆ ಇಷ್ಟೊಂದು ಶಕ್ತಿಯನ್ನ ತೋರಕ್ಕಾಗತ್ತೆ. ಹ್ಮ್ ಹಾಗಾಗಿ ಆ ಅವನ ರೂಪದಿಂದ ನಾವು ಮೋಸ ಹೋಗ್ಬಾರ್ದು. ಹ್ಮ್ ಅವನ ಮುದ್ದು ರೂಪ, ಸುಂದರ ಬಾಲಕ, ಆ, ಆ, ಚೇಷ್ಟೆ ಮಾಡ್ತಾನೆ, ಆಟ ಆಡ್ತಾನೆ, ಆದರೆ ಎಲ್ಲವನ್ನು ನಿಯಂತ್ರಿಸ್ತಿದ್ದಾನೆ. ಶ್ರುತಿ ಮಂತ್ರದಲ್ಲಿ ಕೂಡ ಹೇಳಲಾಗಿದೆ, ಬ್ರಹ್ಮನ್ ಎಲ್ಲದರ ಅಂತಿಮ ಮೂಲ. ಬ್ರಹ್ಮನ್ ಅಂದ್ರೆ ಭಗವಂತನ ಶರೀರದಿಂದ ಬರ್ತಾ ಇರೋ ಬ್ರಹ್ಮಜ್ಯೋತಿ. ಆ ಬ್ರಹ್ಮಜ್ಯೋತಿಯಿಂದ ಈ ಭೌತಿಕ ಜಗತ್ತು ಸೃಷ್ಟಿಯಾಗತ್ತೆ. ಬ್ರಹ್ಮನ್ ಭಗವಂತನ ಶರೀರದಿಂದ ಬಂದಿರೋದ್ರಿಂದ ಅವನೇ ಅಂತಿಮವಾದ ಮೂಲ. ಎಲ್ಲವೂ ಅವನಿಂದಲೇ ಬಂದಿರೋದು, ಎಲ್ಲವನ್ನೂ ಅವನೇ ಪಾಲಿಸ್ತಾ ಇರೋದು. ಇದು ಇನ್ನೊಂದು ನಮ್ಮ ಭ್ರಮೆ. ಯಾರ ಮನೆಯನ್ನ ನೋಡ್ಕೋತಾ ಇದಾರೆ, ನಾನ್ ನೋಡ್ಕೋತಾ ಇದ್ದೀನಿ, ನಾನ್ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದೀನಿ, ನಾನ್ ದುಡ್ಡು ತಗೊಂಡ್ ಬರ್ತಾ ಇದ್ದೀನಿ, ನಾನ್ ಅಡುಗೆ ಮಾಡ್ತಾ ಇದ್ದೀನಿ, ನಾನ್ ಮಾಡ್ತಾ ಇದ್ದೀನಿ, ನಾನು 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 ಅನ್ನೋ ಅಹಂಕಾರ. ಅರೆ, ನಾವು ಮಾಡ್ತಾ ಇಲ್ಲ, ಕೃಷ್ಣ ಮಾಡ್ತಾ ಇರೋದು. ನಾವು ಸುಮ್ನೆ ನಿಮಿತ್ತ ಮಾತ್ರ, ನಾವು ಸುಮ್ನೆ ಕಾರಣರಾಗ್ತಾ ಇದೀವಿ. ಒಂದು ಯಂತ್ರದಂತೆ. ಯಂತ್ರಾರು ಏನು ನಿಮಿತ್ತ ಕಾರಣನಾಗು ಅರ್ಜುನ. ಈ ಎಲ್ಲರನ್ನು ನಾನು ಆಗ್ಲೇ ಕೊಂದ್ಬಿಟ್ಟಿದ್ದೀನಿ. ಈ ಯುದ್ಧ ಮುಗಿಯೋದ್ರೊಳಗೆ ಎಲ್ಲರೂ ಸಾಯ್ತಾರೆ, ನೀನು ಕೇವಲ ಕಾರಣನಾಗು. ಹಾಗಾಗಿ ಭೌತಿಕ ಜಗತ್ತಿನಲ್ಲಿ ನಡೀತಾ ಇರೋದು ಎಲ್ಲವೂ ಕೂಡ ಅವನ ಇಚ್ಛೆ ಅಂದ್ರೆ ಅವನು ಭಕ್ತರಲ್ಲದೆ ಇರೋರಿಗೆ ಅವರ ಕರ್ಮ ಫಲದ ಪ್ರಕಾರ ಎಲ್ಲವನ್ನು ನಡೆಸ್ತಾ ಇದ್ದಾನೆ. ಅಂದ್ರೆ ಅವನ ಶಕ್ತಿ ನಡೆಸ್ತಾ ಇದೆ ದುರ್ಗಾದೇವಿ. ಭಕ್ತರಾದವರಿಗೆ ನೇರವಾಗಿ ಕೃಷ್ಣ ಅವರನ್ನ ನೋಡ್ಕೋತಾ ಇದ್ದಾನೆ. ಆದ್ರೆ ಎಲ್ಲವೂ ಕೂಡ ನೇರವಾಗಿ ಆಗ್ಲಿ ಪರೋಕ್ಷವಾಗಿ ಆಗ್ಲಿ ಅವನ ನಿಯಂತ್ರಣದಲ್ಲಿದೆ, ಅವನು ಪಾಲನೆ ಮಾಡ್ತಾ ಇರೋದು. ಭಾಗವತದಲ್ಲಿ ಹೇಳ್ತಾರೆ, ಒಂದು ಕ್ಷಣ ಕೂಡ ಕೃಷ್ಣ ಏನಾದ್ರು ನಿರ್ಲಕ್ಷ್ಯ ತೋರಿದ್ರೆ ಈ ಬ್ರಹ್ಮಾಂಡ ಉಳಿಯಕ್ಕಾಗಲ್ಲ. ಅಷ್ಟು ಅವನ ಮೇಲೆ ಅವಲಂಬಿತವಾಗಿದ್ದೀವಿ ನಾವು. ಆದ್ರೆ ನಮ್ಮ ಭ್ರಮೆಯಲ್ಲಿ ನಾವು ಕೃಷ್ಣ ನಿನ್ ಪಾಡಿಗೆ ನೀನ್ ದೇವಸ್ಥಾನದಲ್ಲಿರಪ್ಪ, ನಮ್ಮ ಪಾಡಿಗೆ ನಾವು ಮನೇಲಿ ಇರ್ತೀವಿ, ನಮ್ಗೆ ಏನ್ ಬೇಕೋ ಕೊಟ್ಬಿಡು, ನೀನ್ ನಮ್ಗೆ ಸುಮ್ನೆ ಜಾಸ್ತಿ ತೊಂದರೆ ಕೊಡ್ಬೇಡ. ಇದು ನಮ್ಮ ಎಲ್ಲ ವ್ಯಾಪಾರ ಮಾಡಕ್ ಹೋಗ್ತೀವಿ. ಎರಡರಲ್ಲೊಂದು. ಪ್ರೀತಿಯನ್ನ ತೋರುವಂತವ್ರು ಬಹಳ ಕಡಿಮೆ ಭಗವಂತನಿಗೆ. ಸೊ ಅವನು ಪಾಲನೆಯನ್ನ ಮಾಡ್ತಾನೆ, ಮತ್ತೆ ಅಂತಿಮವಾಗಿ ನಾಶವನ್ನು ಮಾಡ್ತಾನೆ. ನಾಶ ಮಾಡಾದ್ಮೇಲೆ ಸಂಪೂರ್ಣ ಬ್ರಹ್ಮಾಂಡ ಅವನಲ್ಲೇ ಮತ್ತೆ ಪ್ರವೇಶ ಆಗತ್ತೆ, ಇನ್ನೆಲ್ಲೂ ಹೋಗಕ್ಕೆ ಜಾಗ ಇಲ್ಲ. ಇದು ಪ್ರಕೃತಿಯ ನಿಯಮ. ಸ್ಮೃತಿ, ಶ್ರುತಿ ಎಲ್ಲದರಲ್ಲೂ ಇದನ್ನ ಖಚಿತಪಡಿಸಿದ್ದಾರೆ. ಶ್ರುತಿ ಅಂದ್ರೆ ಯಾವುದು? ವೇದಗಳು ಶ್ರುತಿ, ಭಗವಂತನಿಂದ ನೇರವಾಗಿ ಬಂದಿರೋದು ಶ್ರುತಿ. ಸ್ಮೃತಿ ಅಂದ್ರೆ ಮಹಾ ಋಷಿ ಮುನಿಗಳು ಶ್ರುತಿಯ ಆಧಾರದ ಮೇಲೆ ಬರೆದಿರೋ ಗ್ರಂಥಗಳನ್ನ ಸ್ಮೃತಿ ಅಂತಾರೆ. ಶ್ರುತಿ ಬದಲಾಗೋದಿಲ್ಲ. ಒಂದು ಸೃಷ್ಟಿಯಿಂದ ಇನ್ನೊಂದು ಸೃಷ್ಟಿಗೆ, ಅಥವಾ ಒಂದು ಬ್ರಹ್ಮಾಂಡದಿಂದ ಇನ್ನೊಂದು ಬ್ರಹ್ಮಾಂಡಕ್ಕೆ ಶ್ರುತಿ ಬದಲಾಗೋದಿಲ್ಲ, ವೇದಗಳು ಬದಲಾಗೋದಿಲ್ಲ. ಆದರೆ ಸ್ಮೃತಿ ಬದಲಾಗಬಹುದು. ಆದರೆ ಸ್ಮೃತಿಯ ಮೂಲ ವಿಷಯ ಬದಲಾಗೋದಿಲ್ಲ, ವಾಕ್ಯಗಳು ಅದೇ ಇರೋದಿಲ್ಲ. ಯಾಕಂದ್ರೆ ಬೇರೆ ಬೇರೆ ಋಷಿ ಮುನಿಗಳು ಬರ್ದಿರ್ತಾರೆ. ಆಗ ವಾಕ್ಯಗಳು ಇತ್ಯಾದಿ ಅದು ಬದಲಾಗ್ಬೋದು, ಆದರೆ ವಿಷಯ ಬದಲಾಗೋದಿಲ್ಲ. ಯಾಕಂದ್ರೆ ಅದು ಶ್ರುತಿಯ ಮೇಲೆ ಆಧಾರಿತವಾಗಿರುವಂತ ವಿಷಯ. ಸೊ ಸೃಷ್ಟಿ ಆಗೋದು. ಹಾ ಪ್ರಭು, ಈ ಮೆಂಟಾಲಿಟಿ ಯಾವ ತರ ನಾವು ಒಗ್ಸ್ಕೋಬೇಕು ಪ್ರಭು? ಎವ್ರಿಥಿಂಗ್ ಇಸ್ ಫ್ರಮ್ ಕೃಷ್ಣ, ಎಲ್ಲವೂ ಅವನಿಂದ ಬಂದಿರೋದು, ನನ್ನಿಂದ ಅಲ್ಲ ಅನ್ನೋದನ್ನ ಹೇಗೆ ನಾವು ಆ ಭ್ರಮೆಯಿಂದ ಹೊರಗಡೆ ಬರೋದು ಅಂತನಾ? ಬಿಕಾಸ್ ಈವನ್ ಆಫ್ಟರ್ ಪ್ರಾಕ್ಟಿಸಿಂಗ್ ಡಿವೋಷನ್, ಸಮ್ ಮೆಟೀರಿಯಲ್ ಸಕ್ಸಸ್ ಇಟ್ ವಿಲ್ ಕಮ್ ಟು ಅವರ್ ಮೈಂಡ್. ಓಕೆ, ಸರಿ. ನಾನು ಇದಕ್ಕೆ ಉತ್ತರ ಕೊಟ್ರೆ ದಯವಿಟ್ಟು ಶಾಕ್ ಆಗ್ಬೇಡಿ, ಯಾಕಂದ್ರೆ ಇದಕ್ಕೆ ಉತ್ತರ ಸ್ವಲ್ಪ ಕಠಿಣ. ಶೋರ್.
ಅಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಶಾಕ್ ಆಗಲ್ಲ ಗೊತ್ತು. ಹಾ. ಸೊ ಇವಾಗ ನಮ್ಮ ಭ್ರಮೆ ಇದು. ಇವಾಗ ಪ್ರಭುಗಳ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಗಿದೆಯಾ? ಇವಾಗ ನಾನು ಹೇಳ್ತಾ ಇದ್ದೀನಿ ಎಲ್ಲವೂ ಕೃಷ್ಣನ ಮೇಲೆ ಆಧಾರಿತವಾಗಿದೆ, ಆದರೆ ನಮ್ಮ ಭ್ರಮೆಯಲ್ಲಿ ನಾವು ಅನ್ಕೋತಾ ಇದ್ದೀನಿ ನಾನೇ ಮಾಡ್ತಾ ಇರೋದು. ಆ, ಅಹಂಕಾರ ವಿಮೂಢ ಆತ್ಮ ಕರ್ತಾಹಂ ಇತಿ ಮನ್ಯತೆ. ಸೊ ಅಹಂಕಾರ ವಿಮೂಢ ಆತ್ಮ ನಾವು. ನಾನೇ ಮಾಡ್ತಾ ಇದ್ದೀನಿ ಅಂತ ನಾವು ಕುಣಿದಾಡ್ತಾ ಇದೀವಿ. ಸೊ ಪ್ರಭು ಕೇಳ್ತಾ ಇದಾರೆ, ಈ ಒಂದು ಮನೋಭಾವದಿಂದ ಹೊರಗಡೆ ಹೇಗೆ ಬರೋದು? ನಿಜಾಂಶವನ್ನ ಹೇಗೆ ಕಾಣೋದು? ನಾವು ಕೃಷ್ಣನೇ ಎಲ್ಲ ನಡೆಸ್ತಾ ಇರೋದಂತ ಹೇಗೆ ಕಾಣೋದು? ಹ್ಮ್ 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 ಓಕೆ, ಒಂದು ನಿತ್ಯ ಶ್ರವಣ, ಯಾವಾಗ್ಲೂ ಶ್ರವಣ ಮಾಡ್ತಾ ಇದ್ರೆ ನಮಗೆ ಅವಾಗ ಈ ವಿಷಯ ಮತ್ತೆ 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 ನಮ್ಮ ತಲೆಯಲ್ಲಿ ಹೋಗಿ ಕೂತ್ಕೋಬೇಕು. ಸೊ ನಾನು ಸಾಮಾನ್ಯವಾಗಿ ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ನಾನೊಂದು ಅಭ್ಯಾಸವನ್ನ ಮಾಡಿದ್ದೀನಿ ಮೊದಲಿಂದ. ನೀವು ಎಲ್ಲ ಅದನ್ನ ಬಳಸ್ಕೋಬಹುದು. ಯಾವ್ದಾದ್ರು ಒಂದು ವಿಷಯ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೋಬೇಕು ಅಂದ್ರೆ ನಾ ಏನ್ ಮಾಡ್ತಾ ಇದ್ದೆ, ಮುಂಚೆ ಒಂದು A4 ಶೀಟ್ ಅಲ್ಲಿ ಆ ವಿಷಯವನ್ನ ದೊಡ್ಡದಾಗಿ ಬರೆದು ಇಟ್ಕೊಂಡ್ಬಿಡ್ತಾ ಇದ್ದೆ. ಅದು ನಾನು ನನ್ನ ವರ್ಕ್, ನಾನು ಎಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀನೋ ಅಲ್ಲಿ ಇರುತ್ತೆ, ಅಥವಾ ಎಲ್ಲಿ ಅದನ್ನ ನಾನು ಮತ್ತೆ 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 ನೋಡ್ತಾ ಇರ್ತೀನೋ ಅಂತ ಜಾಗದಲ್ಲಿ ಕಾಣೋ ರೀತಿಯಲ್ಲಿ ನಾನು ಪಾಲಕನಲ್ಲ, ಅಥವಾ ನಾನು ನಿಯಂತ್ರಕನಲ್ಲ, ಕೃಷ್ಣ ನಿಯಂತ್ರಕ, ಈ ಜ್ಞಾನವನ್ನ ಮತ್ತೆ ಮತ್ತೆ ನಾವು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ತಲೆಗೆ ಹಾಕೋತಾ ಇರ್ಬೇಕು. ಅದು ಒಂದು. ಎರಡನೇದು, ನಮ್ಮ ಜೀವನದಲ್ಲೂ ಕೂಡ ಎಷ್ಟೊಂದು ಸನ್ನಿವೇಶಗಳಲ್ಲಿ ನಮ್ಮನ್ನ ಮೀರಿ ಕೆಲಸಗಳು ನಡೆದಿರುತ್ತವೆ. ಅದನ್ನ ನಾವು ಪರಿಗಣಿಸ್ಬೇಕು. ಈ ಸನ್ನಿವೇಶದಲ್ಲಿ ನನ್ನ ಸಾಮರ್ಥ್ಯ ಏನು ಕೆಲಸಕ್ಕೆ ಬರ್ಲಿಲ್ಲ ಅನ್ನೋದನ್ನ ನಾವು ಪರಿಗಣಿಸ್ಬೇಕು. ಎಷ್ಟೊಂದ್ ಸತಿ ನಾವು ಸೋತಿದೀವಿ, ಅಥವಾ ನಮ್ಮ ಕೈಯಿಂದ ಏನೂ ಆಗಿಲ್ಲ. ಇದು ಅಂದ್ರೆ ನಮಗೆ ನಾವು ಸಾಮರ್ಥ್ಯರಲ್ಲ, ಅಂದ್ರೆ ಎಲ್ಲಾ ಸನ್ನಿವೇಶಗಳನ್ನು ನಾವು ಜಯಿಸುವಷ್ಟು ಸಾಮರ್ಥ್ಯರಲ್ಲ. ಅಲ್ಪ ಸಾಮರ್ಥ್ಯವಿದೆ. ಇವಾಗ ಉದಾಹರಣೆಗೆ, ಇವಾಗ ಈ ಕಾಲೇಜಲ್ಲಿ ಪರೀಕ್ಷೆ ಕೂತ್ಕೊಳ್ಳೋ ಮಕ್ಕಳು ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ತೆಗಿತಾರೆ, ಇನ್ನೊಂದ್ರಲ್ಲಿ ಕಡಿಮೆ ತೆಗಿತಾರೆ. ಹಾಗೆ ಸೊ ಜೀವನದಲ್ಲೂ ಕೂಡ ಕೆಲವು ವಿಷಯಗಳಲ್ಲಿ ನಮಗೆ ಒಂದು ಸಹಜವಾದ ಒಂದು ಸಾಮರ್ಥ್ಯ ಇರ್ಬೋದು, ಕೆಲವು ವಿಷಯಗಳಲ್ಲಿ ಇಲ್ಲದೆ ಇರ್ಬೋದು. ಉದಾಹರಣೆಗೆ, ಇವಾಗ ಯಾರಿಗೋ ಹಾಡಕ್ ಬರಲ್ಲ, ಇನ್ಯಾರಿಗೋ ಪ್ರವಚನ ಕೊಡಕ್ ಬರಲ್ಲ. ಇವಾಗ ಈ ಸುಮ್ಮನೆ ಉದಾಹರಣೆ ಕೊಡ್ತಾ ಇದೀನಿ ನಾನು. ಸೊ ಇವಾಗ ಇದನ್ನ ನೋಡಿದಾಗ ನಮಗೆ ಗೊತ್ತಾಗ್ಬೇಕು, ಓಕೆ, ನನ್ನಲ್ಲಿ ಎಲ್ಲ ಸಾಮರ್ಥ್ಯ ಇಲ್ಲ ಮೊದಲು. ಮತ್ತೆ ನನ್ನಲ್ಲಿ ಸಾಮರ್ಥ್ಯ ಇದ್ರೂ ಕೂಡ ನಾನು ಒಂದೊಂದ್ಸತಿ ವಿಫಲ ಆಗ್ತೀನಿ, ಎಲ್ಲಾ ಸತಿ ನಾನು ಸಫಲನಾಗೋದಿಲ್ಲ. ಇದು ನಿಜಾಂಶ. ಮೂರನೇದು, ವಿಶೇಷವಾಗಿ ಭಕ್ತರ ಜೀವನದಲ್ಲಿ ನಾವು ಭಗವಂತನ ಕೈಯನ್ನ ನೋಡ್ಬೇಕು. ಇದು ಯಾರು ಕೃಷ್ಣನ ಮೇಲೆ ಅವಲಂಬಿತರಾಗಿದ್ದಾರೋ ಅವರಿಗೆ ಕಾಣುತ್ತೆ. ಇವಾಗ ಉದಾಹರಣೆಗೆ, ಇವಾಗ ಏನೋ ಒಂದು ಸನ್ನಿವೇಶ ಆಯ್ತು. ಸನ್ನಿವೇಶ ನಮ್ಮ ನಿರೀಕ್ಷೆಯನ್ನ ಅಥವಾ ಪರಿಸ್ಥಿತಿ ನಮ್ಮನ್ನ ಮೀರಿತ್ತು, ಆದ್ರೂ ಕೂಡ ಹೇಗೋ ಅದು ಸರಿ ಹೊಟ್ಟೋಯ್ತು. ಅವಾಗ ನಾವು ಕಾರಣ ಏನು ಅನ್ನೋದನ್ನ ಯೋಚನೆ ಮಾಡ್ಬೇಕು. ನಾನು ಪ್ರಯತ್ನ ಮಾಡ್ತಾ ಇದ್ದೆ, ಇದು ಈ ದಿಕ್ಕಿನಲ್ಲಿ ಹೋಗ್ತಾ ಇತ್ತು, ಆ ದಿಕ್ಕಿನಲ್ಲಿ ಅದು ಏನೂ ಮುಂದುವರಿತಾ ಇರ್ಲಿಲ್ಲ. ಇವಾಗ ತಕ್ಷಣ ಏನೋ ಬದಲಾಯಿತು, ಇನ್ನೊಂದು ಯಾವ್ದೋ ದಿಕ್ಕಲ್ಲಿ ಹೋಯ್ತು, ಯಶಸ್ವಿ ಆಗೋಯ್ತು ಆ ಕೆಲಸ. ಹೇಗೆ, ಯಾಕೆ? ಅಂದ್ರೆ ಕೃಷ್ಣನ ಕೈವಾಡವನ್ನ ನಾವು ನಮ್ಮ ಜೀವನದಲ್ಲಿ ನೋಡ್ಬೇಕು. ಅದನ್ನ ಕೋಇನ್ಸಿಡೆನ್ಸ್ ಅಂತ ನಾವು ಯೋಚನೆ ಮಾಡಬಾರ್ದು. ಆಗ್ಲೇ ಅದು ಹೆಂಗೋ ಏನೋ ಆಗೋಯ್ತು, ಇಲ್ಲ, ಹೇಗೋ ಏನೋ ಆಗೋಯ್ತು ಅಲ್ಲ, ಭಗವಂತ ನಡೆಸ್ತಾ ಇದ್ದಾನೆ. ಇದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭಕ್ತ್ಯಾ ಮಾಂ ಅಭಿಜಾನಾತಿ. ಭಕ್ತ್ಯಾ ಮಾಂ ಅಭಿಜಾನಾತಿ ಅಂದ್ರೆ ಏನರ್ಥ? ಇವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅನನ್ಯ ಚಿಂತೆಯನ್ ತೋಮ ಯೇ ಜನ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಂ. ಯಾರು ನನ್ನನ್ನು ಅನನ್ಯ ರೀತಿಯಲ್ಲಿ ಯಾರು ನನ್ನ ಆರಾಧನೆಯನ್ನ ಮಾಡ್ತಾ ಇದಾರೋ ಅವರ ಯೋಗಕ್ಷೇಮವನ್ನ ನಾನು ನೋಡ್ಕೋತೀನಿ. ಆ ಯೋಗಕ್ಷೇಮವನ್ನ ನಾನು ನೋಡ್ಕೋತೀನಿ ಅಂತ ಶ್ರವಣ ಮಾಡಿದ ತಕ್ಷಣ ಭಕ್ತ ಏನ್ ಮಾಡ್ತಾನೆ, ಆ ವಾಕ್ಯವನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಸರಿ, ನಾನ್ಯಾಕೆ ಈ ರೀತಿ ನಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನ್ಯಾಕೆ ಕೃಷ್ಣನ ಸೇವೆಯಲ್ಲಿ ತೊಡಗಬಾರ್ದು, ಮತ್ತೆ ಕೃಷ್ಣ ನನ್ನ ಯೋಗಕ್ಷೇಮವನ್ನ ನೋಡ್ಕೊಳಕ್ ಅವನಿಗೆ ಯಾಕೆ ಬಿಡಬಾರ್ದು ನಾನು? ಯಾರು ಇದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ, ಯಾರಲ್ಲಿ ಭಗವಂತನ ವಾಕ್ಯಗಳಲ್ಲಿ ಪೂರ್ಣ ಶ್ರದ್ಧೆ ಇದೆಯೋ ಆ ವ್ಯಕ್ತಿ, ಹಾಗೆ ಅವನೇನ್ ಮಾಡ್ತಾನೆ, ಸರಿ, ನಾನ್ ಭಗವಂತನ ಸೇವೆಯಲ್ಲಿ ತೊಡಗ್ತೀನಿ, ಭಗವಂತ ನನ್ನ ಯೋಗಕ್ಷೇಮವನ್ನ ನೋಡ್ಕೋತಾನೆ ಅನ್ನೋ ಒಂದು ಖಚಿತತೆಯಲ್ಲಿ ಅವನವಾಗ ಆ ವಾಕ್ಯವನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೋತಾನೆ.
ಆ ಅಳವಡಿಸ್ಕೊಂಡ ತಕ್ಷಣ ಕೃಷ್ಣನ ವಾಕ್ಯ ಸತ್ಯವಾಗೋದನ್ನ ಅವನು ತನ್ನ ಜೀವನದಲ್ಲಿ ಅನುಭವಿಸ್ತಾನೆ. ಅವಾಗ ಅವನಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ, ಓ ನಾನು ನಿಯಂತ್ರಣದಲ್ಲಿಲ್ಲ, ಕೃಷ್ಣ ನಿಯಂತ್ರಿಸ್ತಾ ಇದ್ದಾನೆ, ಕೃಷ್ಣ ನಡೆಸ್ತಾ ಇದ್ದಾನೆ. ಓಕೆ, ಇವಾಗ ಕೊನೇ ಆಪ್ಷನ್, ಇದ್ಯಾವುದು ನಮಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಅಪ್ಪ ನನ್ನ ಭೌತಿಕ ಜೀವನ ವಿಫಲವಾಗ್ಲಿ ಅಂತ. ಅದಕ್ಕೆ ಹೇಳಿದ್ದು ಭಯ ಆಗತ್ತೆ ಅಂತ. ಯಾಕಂದ್ರೆ ಆ ಭ್ರಮೆಯಿಂದ ಹೊರಗಡೆ ಬರೋದಕ್ಕೆ ಅದು ಒಂದೇ ಮಾರ್ಗ. ನನ್ನ ಜೀವನದ ಉದಾಹರಣೆಯನ್ನು ಕೊಡ್ತೀನಿ. ನನ್ನ ಜೀವನದಲ್ಲಿ ನನ್ನ ಆರಂಭದ 30 ವರ್ಷ ಹೆಚ್ಚು ಕಡಿಮೆ ನಾನು ಮುಟ್ಟಿದ್ದೆಲ್ಲ ಚಿನ್ನ, ಅಂದ್ರೆ ಎಲ್ಲವೂ ಕೂಡ ಯಶಸ್ವಿ ಆಗ್ತಾ ಇತ್ತು. ಕಾಲೇಜಲ್ಲಿ, ಸ್ಕೂಲಲ್ಲಿ ರ್ಯಾಂಕ್ ಹೋಲ್ಡರು, ಕಾಲೇಜಲ್ಲಿ ಯೂನಿವರ್ಸಿಟಿ ಟಾಪರ್, ಇತ್ಯಾದಿ ಇತ್ಯಾದಿ. ಯಾವುದು ನನಗೆ ಸೋಲು ಅನ್ನೋದು ಏನು ಗೊತ್ತೇ ಇರಲಿಲ್ಲ ನನಗೆ. ಆಮೇಲೆ ಭಗವಂತ ಏನ್ ಮಾಡ್ದ, ಒಂದು ದೊಡ್ಡ ಸೋಲನ್ನ ತೋರಿಸ್ದ ನನಗೆ. ಒಂದು 3 ವರ್ಷ ನನಗೆ ಸಿಕ್ಕಾಪಟ್ಟೆ ನನ್ನ ವೃತ್ತಿಯಲ್ಲಿ ತುಂಬಾ ಸಮಸ್ಯೆ ಆಯ್ತು. 1 ವರ್ಷ ಸುಮಾರು ಹಣ ಇಲ್ಲದೆ ನನಗೆ ಜೀವನ, ಸಂಬಳ ಇರಲಿಲ್ಲ 1 ವರ್ಷ ಇಡೀ. ಸೊ ಅವಾಗ ನನಗೆ ತಲೆ ಸ್ವಲ್ಪ ಕೆಟ್ಟೋಯ್ತು. ಪ್ರಶ್ನೆ ಮಾಡಕ್ ಶುರು ಮಾಡಿದೆ, ಇದೇನಿದು? ನನಗೆ ಭಗವಂತ ಸಾಮರ್ಥ್ಯ ಕೊಟ್ಟಿದ್ದಾನೆ, ದೇವರಲ್ಲಿ ನಂಬ್ತಾ ಇದ್ದೆ ನಾನು ಅವಾಗ್ಲೂ. ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ದೇವರಲ್ಲಿ ದೃಢ ನಂಬಿಕೆ ಇತ್ತು. ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ. ನಾನು ಮತ್ತೆ ಸಂಪೂರ್ಣ ಶ್ರಮ ಪಟ್ಟು ನಾನು ಕೆಲಸ ಮಾಡಿದ್ದೀನಿ, ಯಾಕೆ ಮತ್ತೆ ನನಗೆ ಫಲ ಸಿಗ್ತಾ ಇಲ್ಲ? ಈ ಪ್ರಶ್ನೆ ಬಂತು ನನಗೆ ಜೀವನದಲ್ಲಿ. ಆ ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಕೊನೆಗೆ ನನಗೆ ಏನ್ ಗೊತ್ತಾಯ್ತು, ಅದು ನನ್ನ ಸಾಮರ್ಥ್ಯ ಎಲ್ಲ ನಡೀತಾ ಇದ್ದಿದ್ದು, ಅದು ನನ್ನ ಕರ್ಮಫಲ. ಆದ್ರೆ ಭಗವದ್ಗೀತೆಗೆ ಬಂದಾಗ ನನ್ಗೆ ಗೊತ್ತಾಯ್ತು, ಆ ಕರ್ಮಫಲವನ್ನು ಕೂಡ ಭಗವಂತ ನಡೆಸ್ತಾ ಇರೋದು. ನಾನು ಎಲ್ಲವನ್ನು ಬಿಟ್ಟರು ನಡ್ಸೋನು ಅವನು. ಸೊ ಹೀಗೆ ಕುಂತಿ ಮಹಾರಾಣಿ ಕೇಳ್ತಾಳೆ, ಹಂಗೆ ಜೀವನದಲ್ಲಿ ಮತ್ತೆ ಮತ್ತೆ ಕಷ್ಟಗಳು ಬರಲಿ. ಯಾಕಂದ್ರೆ ಕಷ್ಟಗಳು ಬಂದಾಗ ನಮಗೆ ಭಗವಂತ ನಡೆಸ್ತಾ ಇರೋದು ಅನ್ನೋ ಒಂದು ಶ್ರದ್ಧೆ ದೃಢವಾಗತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಾಗತ್ತೆ, ಓ ಇದು ನಾನು ನೀರ್ ಒಳಗೆ ಮುಳುಗೋಗ್ಬಿಟ್ಟಿದೀನಿ. ಯಾರು ಎತ್ತಿದ್ದು ನನ್ನ ಹೊರಗಡೆ? ಕೃಷ್ಣ. ಸೊ ಇದು ಬಹಳ ಗಂಭೀರವಾದ ಒಂದು ಸಮಸ್ಯೆ ಇದು. ಕೃಷ್ಣನ ಮೇಲೆ ಸಂಪೂರ್ಣ ನಮಗೆ, ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ನಾವು ಅಹಂಕಾರದಲ್ಲಿ ಇರೋ ತನಕ ನಾವು ಸಂಪೂರ್ಣವಾಗಿ ಕೃಷ್ಣನಿಗೆ ಶರಣಾಗತರಾಗೋದಿಲ್ಲ. ಕೃಷ್ಣನಿಗೆ ಶರಣಾಗತರಾಗದೆ ಹೋದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯೋದು ಬಹಳ ಕಷ್ಟ. ಸೊ ಜ್ಞಾನದಿಂದಲೇ ನಾವು ಇದನ್ನ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬಿಡ್ಬೇಕು. ಏನು ಹೆಂಗೆ ನನ್ನ ಮನಸ್ಸಲ್ಲಿ ಯಾವುದೇ ಒಂದು ಕ್ಷಣದಲ್ಲಿ ಓ ನಾನ್ ಮಾಡ್ದೆ ಅಂದ ತಕ್ಷಣ ನನಗೆ ಒಂದು ಚುಚ್ಚಬೇಕು ಪ್ರಜ್ಞೆ, ನೀನಲ್ಲ, ಕೃಷ್ಣ ಕಾರಣ, ನೀನು ಬರೀ ನಿಮಿತ್ತ. ಇದು ಮತ್ತೆ 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 ಆಗ್ತಾ ಇದ್ರೆ ಸ್ವಲ್ಪ ಸಮಯದಲ್ಲಿ ಇದು ಸರಿ ಹೋಗುತ್ತೆ. ಆದ್ರೆ ಸಮಯ ತಗೊಳುತ್ತೆ. ನಮ್ಗೆ ಎಷ್ಟು ನಾವು ಅಹಂಕಾರದಲ್ಲಿ ಮುಳುಗಿದೀವಿ ಅದ್ರ ಮೇಲೆ ಹೋಗುತ್ತೆ ಅದು. ಓಕೆ. ಈ ಭೌತಿಕ ವಿಜ್ಞಾನಿಗಳ ಬಗ್ಗೆ ಪ್ರಭುಪಾದರು ಇಲ್ಲಿ ಬರಿತಾ ಇದ್ದಾರೆ. ವಿಜ್ಞಾನಿಗಳು ಈ ಗ್ರಹ ಮಂಡಲದ ಮೂಲ ಸೂರ್ಯ ಅಂತ ಪರಿಗಣಿಸ್ತಾರೆ. ಆದ್ರೆ ಸೂರ್ಯನ ಮೂಲ ಯಾರು ಅನ್ನೋದು ಅವರಿಗೆ ವಿವರಿಸಕ್ಕೆ ಗೊತ್ತಾಗ್ತಾ ಇಲ್ಲ. ಅದೇ ಅವ್ರೇನ್ ಹೇಳ್ತಾರೆ, ಸೂರ್ಯ ಇಲ್ಲದೆ ಈ ಯಾವ ಗ್ರಹ ವ್ಯವಸ್ಥೆಯನ್ನು ನಡೆಯಕ್ ಸಾಧ್ಯನೇ ಇಲ್ಲ, ಸೂರ್ಯನೇ ಮೂಲ. ಬೆಳಕಿಲ್ದೆ ಇದ್ರೆ ಏನು ಮಾಡಕ್ಕಾಗಲ್ಲ. ಸೊ ಅವನೇ ಮುಖ್ಯ ಗ್ರಹ. ಆದ್ರೆ ಅವನ್ ಎಲ್ಲಿಂದ ಬಂದ ಗೊತ್ತಿಲ್ಲ. ಇಲ್ಲಿ ಆ ಅಂತಿಮವಾದ ಮೂಲ ಯಾರು ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ವ್ಯಾಸದೇವರು ವಿವರಿಸ್ತಾ ಇದ್ದಾರೆ. ಬ್ರಹ್ಮನನ್ನ ಸೂರ್ಯಕ್ಕೆ ಹೋಲಿಸ್ಬೋದು, ಆದ್ರೆ ಅವನು ಕೂಡ ಅಂತಿಮವಾದ ಸೃಷ್ಟಿಕರ್ತ ಅಲ್ಲ, ಅವನು ಇಂಜಿನಿಯರ್ ಅಷ್ಟೇ. ಅವನು ಇಂಜಿನಿಯರ್ ಅಷ್ಟೇ. ಯಾಕಂದ್ರೆ ಘಟಕಾಂಶಗಳನ್ನ ಸೃಷ್ಟಿ ಮಾಡಿದವನು ಭಗವಂತ. ಭೂಮಿ, ಬೆಂಕಿ, ಅಗ್ನಿ ಇತ್ಯಾದಿ, ನೀರು ಇತ್ಯಾದಿ ಇದೆಲ್ಲವನ್ನ ತಗೊಂಡು ಇಂಜಿನಿಯರ್, ಅಂದ್ರೆ ಕಟ್ಟಡ ಕಟ್ಟಿದ್ದು ಬ್ರಹ್ಮ, ಆದ್ರೆ ಅವನು ಅಂತಿಮ ಸೃಷ್ಟಿಕರ್ತ ಅಲ್ಲ. ಈ ಶ್ಲೋಕದಲ್ಲಿ ಹೇಳ್ತಾ ಇದಾರೆ, ಆ ಬ್ರಹ್ಮನಿಗೂ ಕೂಡ ಜ್ಞಾನ ಕೊಟ್ಟವನು ಯಾರು? ತೇನೇ ಬ್ರಹ್ಮ ಹೃದಯಾದಿಕವೇ ಕೃಷ್ಣ. ಯಾರೋ ಒಬ್ಬ ವಾದ ಮಾಡ್ಬೋದು, ಬ್ರಹ್ಮ ಮೂಲ ಜೀವಿ, ಅವನಿಗೆ ಹೇಗೆ ಇನ್ಯಾರೋ ಜ್ಞಾನೋದಯವನ್ನ ಕೊಡಕ್ಕೆ ಸಾಧ್ಯ? ಆ ಸಮಯದಲ್ಲಿ ಬೇರೆ ಯಾವ ಜೀವಿನೇ ಇರ್ಲಿಲ್ಲ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನೇ ಬ್ರಹ್ಮನಿಗೆ ಸೃಷ್ಟಿ ಮಾಡೋದಕ್ಕೋಸ್ಕರ ಅವಶ್ಯಕವಾಗಿರೋ ಜ್ಞಾನೋದಯವನ್ನ ಅವನು ದಯಪಾಲಿಸಿದ್ದಾನೆ. ಎಲ್ಲಿ? ಹೆಂಗೆ? ಹೃದಯದ ಮೂಲಕ. ಹಾಗಾಗಿ ಎಲ್ಲಾ ಸೃಷ್ಟಿಗಳ ಪರಮ ಸರ್ವಶ್ರೇಷ್ಠ ಬುದ್ಧಿ ಭಗವಂತನದು. ಅದರಿಂದವೇನೆ ಎಲ್ಲವೂ ನಡೀತಾ ಇರೋದು.
ಹ್ಮ್ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ. ನನ್ನ ಅಧ್ಯಕ್ಷತೆಯಲ್ಲಿ, ನನ್ನ ಮೇಲ್ವಿಚಾರಣೆಯಲ್ಲಿ ಈ ಪ್ರಕೃತಿ, ಭೌತಿಕ ಶಕ್ತಿ ಸೃಷ್ಟಿಯ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ವ್ಯಾಸದೇವರು ಇಲ್ಲಿ ಬ್ರಹ್ಮನನ್ನ ಆರಾಧಿಸ್ತಾ ಇಲ್ಲ, ಆದರೆ ಪರಮ ಪ್ರಭುವನ್ನ ಆರಾಧಿಸ್ತಾ ಇದ್ದಾರೆ. ಆ ಪರಮ ಪ್ರಭು ಬ್ರಹ್ಮನಿಗೂ ಕೂಡ ಸೃಷ್ಟಿಯ ಕಾರ್ಯಗಳಲ್ಲಿ ಅವನು ಮಾರ್ಗದರ್ಶನ ನೀಡುತ್ತಾನೆ. ಈ ಒಂದು ಶ್ಲೋಕದಲ್ಲಿ 2 ಪದಗಳು ಬಹಳ ಮುಖ್ಯವಾದವು, ಅಭಿಜ್ಞ ಮತ್ತು ಸ್ವರಾಟ್. ಅಭಿಜ್ಞ ಅಂದ್ರೆ ಇದು ಈ ಎರಡು ಗುಣಗಳು ಪರಮಪ್ರಭುವನ್ನ ಬೇರೆ ಜೀವಿಗಳಿಂದ ಭಿನ್ನವಾಗಿಸ್ತಾ ಇದೆ. ಈ 2 ಪದಗಳು ಅಂದ್ರೆ ಈ 2 ಗುಣಗಳು ಬೇರೆ ಜೀವಿಗಳಲ್ಲಿ ಇರಕ್ ಸಾಧ್ಯ ಇಲ್ಲ. ಬೇರೆ ಯಾವ ಜೀವಿಯೂ ಕೂಡ ಅಭಿಜ್ಞ ಅಥವಾ ಸ್ವರಾಟ್ ಆಗಕ್ಕಾಗಲ್ಲ. ಅಭಿಜ್ಞ ಅಂದ್ರೆ ಸಂಪೂರ್ಣವಾಗಿ ಎಲ್ಲವನ್ನ ತಿಳಿದಿರುವಂತವನು, ಮತ್ತೆ ಸ್ವರಾಟ್ ಅಂದ್ರೆ ಪೂರ್ಣ ಸ್ವಾತಂತ್ರ್ಯನು. ಯಾರು ಇಲ್ಲ, ಕೃಷ್ಣನನ್ನ ಬಿಟ್ಟು ಬೇರೆ ಯಾರು ಸರ್ವಜ್ಞನೂ ಅಲ್ಲ, ಮತ್ತೆ ಪೂರ್ಣ ಸ್ವಾತಂತ್ರ್ಯನೂ ಅಲ್ಲ. ಬ್ರಹ್ಮ ಕೂಡ ಸೃಷ್ಟಿ ಮಾಡೋದಕ್ಕೆ ಪರಮಪ್ರಭುವಿನ ಮೇಲೆ ಧ್ಯಾನ ಮಾಡ್ದ. ಇದನ್ನ ನಾವು ಮುಂದೆ ಓದ್ತೀವಿ ಭಾಗವತದಲ್ಲಿ. ಇನ್ನು ಮಹಾ ವಿಜ್ಞಾನಿಗಳು, ಐನ್ಸ್ಟೈನ್ ಅಂತ ವಿಜ್ಞಾನಿಗಳ ಬಗ್ಗೆ ಹೇಳೋದೇನಿದೆ, ಅಂತಹ ವಿಜ್ಞಾನಿಗಳ ಮೆದುಳು ಕೂಡ ಅದು ಇನ್ನೊಬ್ಬ ಮನುಷ್ಯ ಸೃಷ್ಟಿ ಮಾಡಿದ್ದಲ್ಲ. ಯಾವ ವಿಜ್ಞಾನಿಯೂ ಕೂಡ ಇನ್ನೊಂದು ಮೆದುಳನ್ನು ಸೃಷ್ಟಿ ಮಾಡೋದಷ್ಟು ಸಾಮರ್ಥ್ಯ ಇಲ್ಲ ಅವನಿಗೆ. ಇನ್ನು ಈ ಮೂರ್ಖ ನಾಸ್ತಿಕರು, ಅವರು ಪ್ರಭುವಿನ ಒಂದು ಅಧಿಕಾರವನ್ನೇ ಪ್ರಶ್ನೆ ಮಾಡ್ತಾರಲ್ಲ, ಎಷ್ಟು ಮುಟ್ಟಾಳ್ರಿರ್ಬೇಕು. ಮಾಯಾವಾದಿಗಳು ಕೂಡ ಅವರು ಭಗವಂತನೊಂದಿಗೆ ನಾವು ಒಂದಾಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಅವರು ಕೂಡ ಅಭಿಜ್ಞಾ ಸ್ವರಾಟ್ ಅಲ್ಲ. ಅವರು ಕಠೋರ ತಪಶ್ಚರ್ಯಗಳನ್ನ ಮಾಡ್ತಾರೆ ಜ್ಞಾನವನ್ನ ಪಡೆಯೋದಕ್ಕೆ, ಮತ್ತೆ ಭಗವಂತನೊಂದಿಗೆ ಒಂದಾಗಕ್ಕೆ ಕಠೋರ ತಪಶ್ಚರ್ಯಗಳನ್ನ ಮಾಡ್ತಾರೆ. ಆದರೆ ಅಂತಿಮವಾಗಿ ಅವರು ಯಾವರೋ ಒಬ್ಬ ತಮ್ಮ ಹಣ ಇರುವಂತಹ ಶಿಷ್ಯನ ಮೇಲೆ ಅವಲಂಬಿತರಾಗ್ತಾರೆ ತಮ್ಮ ಅವಶ್ಯಕತೆಗಳಿಗಾಗಿ. ಸೊ ಹೇಗೆ ಅವರು ಭಗವಂತನ ಜೊತೆ ಒಂದಾಗೋದು ಅಥವಾ ಭಗವಂತನಿಗೆ ಸರಿಸಮ ಅಂತ ಯೋಚನೆ ಮಾಡಕ್ ಹೇಗೆ ಸಾಧ್ಯ? ಮತ್ತೆ ರಾವಣ, ಹಿರಣ್ಯಕಶಿಪು ಅಂತ ನಾಸ್ತಿಕರು ಕೂಡ ಕಠೋರ ತಪಶ್ಚರ್ಯಗಳನ್ನ ಮಾಡಿದ್ರು. ಯಾತಕ್ಕೆ? ಭಗವಂತನ ಒಂದು ಅಧಿಕಾರವನ್ನ ಉಲ್ಲಂಘಿಸೋದಕ್ಕೆ, ಮೀರೋದಕ್ಕೆ ಕಠೋರ ತಪಶ್ಚರ್ಯಗಳನ್ನ ಮಾಡಿದ್ರು. ಆದ್ರೆ ಅಂತಿಮವಾಗಿ ಅಸಹಾಯಕರಾಗಿ ತಮ್ಮನ್ನ ತಾವೇ ರಕ್ಷಿಸ್ಕೊಳಕ್ ಆಗದೆ ಇರೋ ರೀತಿಯಲ್ಲಿ ಇವರು ಮೃತವನ್ನ ಕಾಣ್ತಾರೆ ಭಗವಂತನ ಕೈಯಲ್ಲಿ. ಇದೇ ಈ ಆಧುನಿಕ ನಾಸ್ತಿಕರ ಗತಿಯೂ ಕೂಡ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾವಾಗ ಮನುಷ್ಯರು ಭಗವಂತನ ಅಧಿಕಾರವನ್ನ ನಿರ್ಲಕ್ಷಿಸ್ತಾರೋ, ಪ್ರಕೃತಿ ಮತ್ತೆ ಅವಳ ನಿಯಮಗಳು ಅವರನ್ನ ಶಿಕ್ಷಿಸುತ್ತವೆ. ಪ್ರಕೃತಿ ಮತ್ತೆ ಅವಳ ನಿಯಮಗಳು ಯಾರು ಭಗವಂತನ ಅಧಿಕಾರವನ್ನ ಉಲ್ಲಂಘಿಸಿದ್ದಾರೋ, ನಿರ್ಲಕ್ಷಿಸಿದ್ದಾರೋ ಅವರಿಗೆ ಶಿಕ್ಷೆಯನ್ನ ನೀಡೋದು. ಇವಾಗ ನಮಗೆಲ್ಲ ಶಿಕ್ಷೆ ಪ್ರಕೃತಿ ನೀಡ್ತಾ ಇದ್ದಾಳೆ. ಕಾರಣ ಏನು? ನಾವು ಭಗವಂತನನ್ನ ಮರೆತು ತಪ್ಪು ಕೆಲಸವನ್ನ ಮಾಡಿದೀವಿ ಹಿಂದಿನ ಜನ್ಮಗಳಲ್ಲಿ, ಈಗಲೂ ಮಾಡ್ತಾ ಇದೀವಿ. ಅದಕ್ಕೆ ಕಾರಣ ಏನು? ನಾವು ಭಗವಂತನ ಸರ್ವಾಧಿಕಾರವನ್ನ ಮರ್ತಿದೀವಿ. ನನಗೆ ಬೇಕಾದಂಗೆ ನಾನು ಜೀವನ ಮಾಡ್ತೀನಿ ಅಂತ ಯೋಚನೆ ಮಾಡ್ಕೊಂಡು ಜೀವನ ಮಾಡಿದೀವಿ, ತಪ್ಪು ಕೆಲಸ ಮಾಡಿದೀವಿ. ಆ ತಪ್ಪು ಕೆಲಸದ ಫಲ ದುಃಖ, ಪಾಪ. ಆ ಪಾಪದ ಫಲ ದುಃಖ ಇವತ್ತು ಈ ಜೀವನದಲ್ಲಿ ನಾವು ಅನುಭವಿಸ್ತಾ ಇದೀವಿ. ಯಾರು ಪರಮ ಪ್ರಭುವಿನ ಅಧಿಕಾರವನ್ನ ಯಾವತ್ತು ಮರೆಯಲ್ವೋ ಅವರು ತಪ್ಪು ಕೆಲಸ ಮಾಡೋದೇ ಇಲ್ಲ. ಭಗವಂತನಿಗೆ ಹೇಗ್ ಬೇಕೋ ಹಾಗೆ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇದು ಬಹಳ ಮುಖ್ಯ. ನಾವು ಭಗವಂತನ ಉಪಸ್ಥಿತಿಯನ್ನ ಮರಿಬಾರ್ದು, ನಮ್ಮ ಅಲ್ಪ ಸ್ಥಾನವನ್ನ ನಾವು ಮರಿಬಾರ್ದು. ಮತ್ತೆ ಯಾವಾಗಲೂ ಆ ಪ್ರಜ್ಞೆಯಲ್ಲಿದ್ರೆ ನಾವು ತಪ್ಪು ಕೆಲಸಗಳನ್ನ ಮಾಡೋದಿಲ್ಲ. ಇದು ಬಹಳ ಮುಖ್ಯ. ಇದನ್ನ ಭಗವದ್ಗೀತೆಯಲ್ಲೂ ಕೂಡ ಖಚಿತಪಡಿಸಲಾಗಿದೆ. ಬಹಳ ಪ್ರಸಿದ್ಧ ಶ್ಲೋಕ ಇದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ. ಯಾವಾಗ ಧರ್ಮದ ಅವನತಿ ಆಗುತ್ತೋ ಮತ್ತೆ ಅಧರ್ಮ ತಲೆದೋರುತ್ತೋ ಆಗ ನಾನು ಅವತರಿಸ್ತೀನಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಮತ್ತೆ ಪರಮಪ್ರಭು ಸಂಪೂರ್ಣವಾಗಿ ಅವನು ಪರಿಪೂರ್ಣ ವ್ಯಕ್ತಿ. ಪರಿಪೂರ್ಣ ಅಂದ್ರೆ ಅವನಲ್ಲಿ ಯಾವ ಕೊರತೆ ಇಲ್ಲ. ಅದನ್ನು ಕೂಡ ಶ್ರುತಿ ಮಂತ್ರಗಳು ಹೇಳುತ್ತವೆ. ಮತ್ತೆ ಶ್ರುತಿ ಮಂತ್ರದಲ್ಲಿ ಹೇಳ್ತಾರೆ, ಈ ಪರಿಪೂರ್ಣ ಭಗವಂತ ಅವನು ಸುಮ್ಮನೆ ಸೃಷ್ಟಿ ಜಡ ವಸ್ತುವಿನ ಮೇಲೆ ಸುಮ್ಮನೆ ದೃಷ್ಟಿಯನ್ನ ಹಾಯಿಸ್ತಾನೆ, ಮತ್ತೆ ಜೀವಿಗಳನ್ನ ಸೃಷ್ಟಿ ಮಾಡ್ತಾನೆ ಅಂತ. ಇದನ್ನ ಮತ್ತೆ ನಾವು 2ನೇ ಸ್ಕಂದ 3ನೇ ಸ್ಕಂದದಲ್ಲಿ ಓದೋಣ.
ಜೀವಿಗಳು ಭಗವಂತನ ಅಂಶ. ಮತ್ತೆ ಆ ಈ ಬೃಹತ್ ಸೃಷ್ಟಿಯಲ್ಲಿ ಅವನು ನಮ್ಮನ್ನ ಅಂದ್ರೆ ಈ ಬೀಜಗಳನ್ನ ಹ್ಮ್ ಬಿತ್ತಿ ಅವುಗಳಿಗೆ ಶರೀರವನ್ನ ಕೊಡ್ತಾನೆ. ಉದ್ದೇಶ ನಮ್ಮ ಹಿಂದಿನ ನಮ್ಮ ಆಸೆಗಳು ಏನಿದ್ವೋ ಅದನ್ನು ನಾವು ಪೂರೈಸ್ಕೊಳ್ಳಕ್ಕೆ ನಮಗೆ ಇನ್ನೊಂದು ಅವಕಾಶವನ್ನ ಕೊಡ್ತಾನೆ. ಒಬ್ಬ ನಾಸ್ತಿಕ ಹೇಳ್ಬೋದು, ದೇವರು ಏನು ಒಬ್ಬ ವಾಚ್ ತಯಾರು ಮಾಡ್ತಾನಲ್ಲ ಅಂತವನು. ಅಂದ್ರೆ ಯಾಕೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ಯಾರು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಮಾತಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡ್ಬೇಕು ಅಂದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದೇವರು ಒಬ್ಬ ವಾಚ್ ಮೇಕರ್ ತರ. ವಾಚ್ ಮೇಕರ್ ಅಂದ್ರೆ ಏನು? ಅವನ್ಗೆ ಒಂದು ಮೆಷಿನ್ ಇದೆ, ಆ ಮೆಷಿನ್ ಪ್ರಕಾರ 1000 ವಾಚ್ಗಳನ್ನ ಅವನು ಸೃಷ್ಟಿ ಮಾಡ್ಬೋದು. ಅರೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ, ದೇವರು ಅವನಿಗಿಂತ ಶ್ರೇಷ್ಠ. ಯಾಕಂದ್ರೆ ಅವನು ಪುರುಷ ಮತ್ತೆ ಸ್ತ್ರೀ ರೂಪಗಳನ್ನು ಸೃಷ್ಟಿ ಮಾಡಿದ್ದಾನೆ. ಮತ್ತೆ ಈ ಪುರುಷ ಮತ್ತೆ ಸ್ತ್ರೀ ರೂಪಗಳು ಅವನ ಒಂದು ಗಮನವಿಲ್ಲದೆ, ಅಥವಾ ಅಂದ್ರೆ ಅವನು ನೇರವಾಗಿ ಗಮನಿಸೋ ಅವಶ್ಯಕತೆ ಇಲ್ಲ. ಅವನು ಸೃಷ್ಟಿ ಮಾಡಿರೋ ಪುರುಷ ಮತ್ತು ಸ್ತ್ರೀ ರೂಪಗಳಿಂದ ಇನ್ನಷ್ಟು ಜೀವಿಗಳು ಸೃಷ್ಟಿ ಆಗೋ ಅಷ್ಟು ಶಕ್ತಿ ಭಗವಂತನಲ್ಲಿದೆ. ಅಂದ್ರೆ ಇವಾಗ ಒಂದು ವಾಚ್ ಉತ್ಪತ್ತಿ ಆಯ್ತು, ಆ ವಾಚಿಂದ ಇನ್ನೊಂದು ವಾಚ್ ಬರಲ್ಲ. ವಾಚ್ ಮಾಡ್ತಾ ಇರೋವನು, ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೋಬೇಡಿ, ಡಿಸ್ಟರ್ಬ್ ಆಗುತ್ತೆ ಮಧ್ಯ. ವಾಚ್ ತಯಾರಿಸ್ತಾ ಇರೋನು ಒಂದು ವಾಚನ್ನ ತಯಾರಿಸ್ಬಿಟ್ಟು ಬೇರೆ ವಾಚ್ಗಳನ್ನ ಆ ವಾಚ್ ತಯಾರ್ಸಕ್ಕಾಗಲ್ಲ. ಸೃಷ್ಟಿಯಾಗಿರೋ ವಾಚು ಬೇರೆ ಹೊಸ ವಾಚ್ಗಳನ್ನ ಸೃಷ್ಟಿ ಮಾಡಕ್ಕಾಗಲ್ಲ. ಇದು ವಾಚ್ ಮಾಡ್ತಾ ಇರೋ ವಾಚ್ ತಯಾರು ಮಾಡ್ತಾ ಇರೋ ಒಬ್ಬ ವ್ಯಕ್ತಿಯ ಸೀಮಿತ ಸಾಮರ್ಥ್ಯ. ಅವನು ತನ್ನ ಮೆಷಿನ್ ನಿಂದ ಒಂದು ವಾಚ್ ಅನ್ನ ತಯಾರಿಸ್ಬೋದು, ಆದ್ರೆ ಆ ವಾಚ್ ಇಂದ ಇನ್ನೊಂದು ವಾಚ್ ಉತ್ಪತ್ತಿ ಆಗಕ್ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಏನ್ ಮಾಡಿದಾನೆ, ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಆ ಪುರುಷ ಸ್ತ್ರೀ ಆ ಸೃಷ್ಟಿಕರ್ತನ ನೇರವಾದ ಯಾವ ಒಂದು ಗಮನವಿಲ್ಲದೆ ಅವರು ಇವಾಗ ಇನ್ನೊಂದು ಜೀವಿಯನ್ನ ಸೃಷ್ಟಿ ಮಾಡುವಷ್ಟು ಶಕ್ತಿಯನ್ನ ತನ್ನ ಆ ಸೃಷ್ಟಿಯಾದ ಜೀವಿಗಳಲ್ಲಿ ಹಾಕಿದಾನೆ ಅವನು. ಇದು ಭಗವಂತನ ಸೃಷ್ಟಿಯ ಸಾಮರ್ಥ್ಯ. ಹಾಗಾಗಿ ಬೇರೆ ಯಾರು ಕೂಡ ಭಗವಂತನ ಸಾಮರ್ಥ್ಯಕ್ಕೆ ಹತ್ತಿರ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ತರ ಯಾರು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ಭಗವಂತನ ಇನ್ನೊಂದು ಹೆಸರು ಅಸಮೌರ್ಧ್ವ. ಅಂದ್ರೆ ಯಾರು ಅವನಿಗೆ ಸಮನವೂ ಅಲ್ಲ, ಸಮನಾದವರು ಇಲ್ಲ, ಯಾರು ಅವನನ್ನ ಮೀರಿರೋರು ಇಲ್ಲ. ಅವನೇ ಪರಮ ಸತ್ಯ. ಇದನ್ನ ಶ್ರುತಿ ಮಂತ್ರಗಳಲ್ಲೂ ಕೂಡ ಖಚಿತಪಡಿಸಿದೆ. ಯಾಕೆ ಪ್ರಭುಪಾದರು ಮತ್ತೆ ಮತ್ತೆ ಶ್ರುತಿ ಮಂತ್ರದ ಬಗ್ಗೆ ಹೇಳ್ತಾರೆ? ಶ್ರುತಿ ಮಂತ್ರ ಅಂದ್ರೆ ವೇದಗಳು. ಕೆಲವರು ಇದ್ದಾರೆ, ಅವರು ಪುರಾಣಗಳಲ್ಲಿ ಹೇಳಿರೋ ಮಾತುಗಳನ್ನ ನಂಬೋದಿಲ್ಲ, ವೇದಗಳಲ್ಲಿ ಹೇಳಿರೋ ಮಾತನ್ನ ನಂಬುತ್ತಾರೆ, ಪುರಾಣಗಳನ್ನ ನಂಬಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇದನ್ನ ಶ್ರುತಿ ಮಂತ್ರದಲ್ಲೂ ವೇದಗಳಲ್ಲೂ ಖಚಿತಪಡಿಸಲಾಗಿದೆ. ಏಕೋ ನಾರಾಯಣೋ ಆಸೀತ್, ಸೃಷ್ಟಿಯ ಮುಂದೆ ಕೇವಲ ಭಗವಂತ ಒಬ್ಬನೇ ಇದ್ದ ಅನ್ನೋದನ್ನ ವೇದಗಳು ಹೇಳ್ತಾ ಇದೆ. ಮತ್ತೆ ಆ ಭಗವಂತನೇ ಎಲ್ಲರ ಸ್ವಾಮಿ, ಒಡೆಯ. ಆ ಭಗವಂತನೇ ಬ್ರಹ್ಮನಿಗೆ ವೈದಿಕ ಜ್ಞಾನವನ್ನ ದಯಪಾಲಿಸ್ತಾನೆ. ಹಾಗಾಗಿ ಭಗವಂತನನ್ನ ಎಲ್ಲಾ ರೀತಿಗಳಲ್ಲೂ ನಾವು ಅವನ ಮಾತನ್ನ ಒಪ್ಕೋಬೇಕು, ಪಾಲನೆ ಮಾಡಬೇಕು. ಯಾರು ಭೌತಿಕ ಬಂಧನದಿಂದ ಮುಕ್ತರಾಗಬೇಕು ಅಂತ ಬಯಸ್ತಾರೋ ಅವರು ಪರಮ ಪ್ರಭುವಿಗೆ ಶರಣಾಗತರಾಗಬೇಕು. ಎಲ್ಲವೂ ಅವನ ಮೇಲೆ ಅವಲಂಬಿತವಾಗಿರೋದು. ಪರಮ ಪ್ರಭುವಿನ ಪಾದ ಪದ್ಮಗಳಿಗೆ ಒಬ್ಬ ವ್ಯಕ್ತಿ ಶರಣಾಗದ ಹೊರತು ಅವನು ದಿಗ್ಭ್ರಮಿತನಾಗಿಯೇ ಉಳಿತಾನೆ. ಅಂದ್ರೆ ದಿಗ್ಭ್ರಮಿತನಾಗಿ ಯಾಕೆ ಉಳಿತಾನೆ? ಭೌತಿಕ ಜಗತ್ತು ಬಹಳ ಸಂಕೀರ್ಣವಾದದ್ದು, ಕಾಂಪ್ಲಿಕೇಟೆಡ್ ಆಗಿರೋದು. ಇನ್ನೊಬ್ಬ ವ್ಯಕ್ತಿಯನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೋಡಿ, ಪತಿ ಪತ್ನಿಯರು ಮದುವೆ ಆಗಿರ್ತಾರೆ, ಆದ್ರೂ ಪತಿ ಪತ್ನಿಯನ್ನ ಅರ್ಥ ಮಾಡ್ಕೊಂಡಿರಕ್ಕಾಗಲ್ಲ, ಪತಿಯನ್ನ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಕಠಿಣ. ಸೊ ಎಲ್ಲಾ ವಿಷಯಗಳಲ್ಲೂ ನಾವು ದಿಗ್ಭ್ರಮಿತರಾಗೋಗ್ತೀವಿ. ಅಯ್ಯೋ ಏನಪ್ಪ ಮಾಡ್ಬೇಕು ಅಂತ ತಲೆ ಮೇಲೆ ಕೈ ಉಟ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಆದ್ರೆ ಬುದ್ಧಿವಂತ ವ್ಯಕ್ತಿ ಕೃಷ್ಣನ ಪಾದ ಪದ್ಮಗಳಿಗೆ ಶರಣಾಗತನಾಗ್ತಾನೆ. ಯಾಕೆ? ಅವನಿಗೆ ಗೊತ್ತು ಕೃಷ್ಣನೇ ಸರ್ವಕಾರಣ ಕಾರಣಂ. ಆಗ ಅಂತಹ ಬುದ್ಧಿವಂತ ವ್ಯಕ್ತಿ ಮಹಾತ್ಮನಾಗ್ತಾನೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ. ದೈವಿ ಪ್ರಕೃತಿ ಅಂದ್ರೆ ಭಗವಂತನ ಅಂತರಂಗ ಶಕ್ತಿ, ಭಕ್ತಿ. ಅಂತರಂಗ ಶಕ್ತಿಗೆ ಬುದ್ಧಿವಂತ ಜೀವಿ ಶರಣಾಗತನಾಗ್ತಾನೆ. ಅವನು ಆಗ ಮಹಾತ್ಮನಾಗ್ತಾನೆ. ಅರೆ, ಅಂತ ಮಹಾತ್ಮ
ಸುದುರ್ಲಭ, ಬಹಳ ಕಠಿಣ ನೋಡೋದು. ಅಂತ ಮಹಾತ್ಮರು ಮಾತ್ರ ಪ್ರಭುವೇ ಎಲ್ಲದಕ್ಕೂ ಮೂಲ ಕಾರಣ, ಸರ್ವ ಕಾರಣಗಳ ಕಾರಣ ಅನ್ನೋದನ್ನ ಅವರು ಸ್ವೀಕಾರ ಮಾಡ್ತಾರೆ. ಹ್ಮ್ ಮತ್ತೆ ಅವನು ಸರ್ವಜ್ಞ. ಅವನಿಗೆ ಯಾವ ಭ್ರಮೆಯೂ ಇಲ್ಲ. ಇದನ್ನ ಮಹಾತ್ಮರು ಸ್ವೀಕಾರ ಮಾಡ್ತಾರೆ. ಸಾಮಾನ್ಯ ಜೀವಿಗಳು ಸ್ವೀಕಾರ ಮಾಡಕ್ಕಾಗಲ್ಲ ಈ ಸತ್ಯಗಳನ್ನ. ಯಾಕೆ? ಈ ಭ್ರಮೆಯಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ, ಅಹಂಕಾರದಲ್ಲಿ ಮುಳುಗೋಗ್ಬಿಟ್ಟಿದೀವಿ, ಕತ್ತಲಲ್ಲಿ ಜೀವನ ನಡೆಸ್ತಾ ಇದೀವಿ. ಹಾಗಾಗಿ ನಮಗೆ ಗೊತ್ತಾಗಲ್ಲ. ಆದ್ರೆ ಮಹಾತ್ಮರು ಅವರು ಸತ್ಯವನ್ನ ಕಾಣ್ತಾರೆ. ಸತ್ಯ ನಮ್ಮ ಮುಂದೆ ಇದೆ, ಆದ್ರೆ ನಮಗೆ ಕಾಣ್ತಾ ಇಲ್ಲ. ಅದು ನಮ್ಮ ಸಮಸ್ಯೆ. ಕೆಲವರು ಮಾಯಾವಾದಿ ಪಂಡಿತರು ಹೇಳ್ತಾರೆ ಭಾಗವತವನ್ನ ಶ್ರೀ ವ್ಯಾಸದೇವ ಬರದೇ ಇಲ್ಲ. ಮತ್ತೆ ಇನ್ಯಾರೋ ಹೇಳ್ತಾರೆ ಇದು ಯಾವುದೋ ಒಂದು ಆಧುನಿಕ ಸೃಷ್ಟಿ, ಇದು ಈ ಭಾಗವತ, ಇದನ್ನ ಯಾರೋ ಒಬ್ಬ ಓಪದೇವ ಅಂತ ಬರ್ದಿದ್ದಾನೆ ಅಂತ. ಆದ್ರೆ ಇದೆಲ್ಲವನ್ನ ಅಲ್ಲಗಳೆಯೋದಕ್ಕೋಸ್ಕರ ಶ್ರೀಧರ್ ಸ್ವಾಮಿ ಅವರು ಇಲ್ಲಿ ಅವರು ಒಬ್ರು ಮಹಾವೈಷ್ಣವರು, ಭಾಗವತದ ಮೂಲ ಭಾಷ್ಯಕಾರರು. ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಭಾಗವತವನ್ನ ಹಲವಾರು ಪುರಾಣಗಳು ಅಂದ್ರೆ ಎಲ್ಲಕ್ಕಿಂತ ಹಳೆಯ ಮೊದಲು ಬರೆದಿರುವಂತ ಪುರಾಣಗಳಲ್ಲಿ ಭಾಗವತದ ಉಲ್ಲೇಖ ಇದೆ. ಈ ಭಾಗವತದ ಮೊದಲನೇ ಶ್ಲೋಕ ಗಾಯತ್ರಿ ಮಂತ್ರದೊಂದಿಗೆ ಪ್ರಾರಂಭವಾಗ್ತಾ ಇದೆ. ಮತ್ಸ್ಯ ಪುರಾಣದಲ್ಲಿ ಇದರ ಉಲ್ಲೇಖ ಇದೆ. ಮತ್ಸ್ಯ ಪುರಾಣ ಎಲ್ಲಕ್ಕಿಂತ ಹಳೆಯ ಪುರಾಣ ಅಂತೆ, ಅದರಲ್ಲಿ ಇದರ ಉಲ್ಲೇಖ ಇದೆ ಅಂತೆ. ಅದರಲ್ಲಿ ಹೇಳ್ತಾರೆ ಭಾಗವತದಲ್ಲಿ ಗಾಯತ್ರಿ ಮಂತ್ರದ ಉಲ್ಲೇಖ ಇದೆ ಅಂತ ಮತ್ಸ್ಯ ಪುರಾಣದಲ್ಲಿ ಹೇಳ್ತಾ ಇದ್ರಂತೆ. ಹಾಗಾಗಿ ಈ ಭಾಗವತ ಪುರಾಣ ಇವತ್ಯಾರೋ ಬರ್ದಿದ್ದಲ್ಲ, ಅದು ಕೂಡ ಬೇರೆ ಪುರಾಣಗಳ ತರ ಶಾಶ್ವತವಾಗಿ ಬಂದಿರುವಂತಹದ್ದು. ಮತ್ತೆ ಈ ಭಾಗವತವನ್ನ ಯಾರು ಪೂರ್ಣ ಚಂದ್ರ ಇರುವಂತಹ ದಿನದಲ್ಲಿ ಯಾರು ಇದನ್ನ ಉಡುಗೊರೆಯಾಗಿ ಇನ್ನೊಬ್ಬರಿಗೂ ಕೊಡ್ತಾರೋ ಅವರು ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಪರಿಪೂರ್ಣತೆಯನ್ನ ಪಡ್ಕೊಂಡು ಭಗವದ್ಧಾಮಕ್ಕೆ ಹೋಗ್ತಾರೆ. ಇದು ಒಂದು ಮುಖ್ಯವಾದದ್ದು. ಹೀಗೆ ಭಾಗವತದ ಬಗ್ಗೆ ಬೇರೆ ಬೇರೆ ಪುರಾಣಗಳಲ್ಲಿ ಉಲ್ಲೇಖಗಳಿವೆ. ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಈ ಒಂದು ಭಾಗವತ 12 ಸ್ಕಂದಗಳಲ್ಲಿ ಪೂರ್ಣಗೊಳ್ಳುತ್ತೆ. ಅದರಲ್ಲಿ 18,000 ಶ್ಲೋಕಗಳಿದೆ. ಪದ್ಮ ಪುರಾಣದಲ್ಲೂ ಕೂಡ ಭಾಗವತದ ಒಂದು ಉಲ್ಲೇಖ ಇದೆ. ಅಲ್ಲಿ ಒಂದು ಸಂಭಾಷಣೆ ಇದೆ ಗೌತಮ ಮತ್ತು ಮಹಾರಾಜ ಅಂಬರೀಷರ ನಡುವೆ. ಆಗ ಆ ರಾಜ ನಿಯಮಿತವಾಗಿ ಭಾಗವತವನ್ನ ಶ್ರವಣ ಮಾಡಬೇಕು, ಅವನು ಮುಕ್ತಿಯನ್ನು ಪಡಿಬೇಕಾದ್ರೆ ಅಂತ ರಾಜನಿಗೆ ಉಪದೇಶಿಸಲಾಗಿದೆ. ಹಾಗಾಗಿ ಭಾಗವತದ ಅಧಿಕಾರವನ್ನ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಮತ್ತೆ ಕಳೆದ 500 ವರ್ಷಗಳಲ್ಲಿ ಬಹಳ ಶ್ರೇಷ್ಠ ಪಂಡಿತರು ಮತ್ತೆ ಆಚಾರ್ಯರು, ಜೀವ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ವಿಶ್ವನಾಥ ಚಕ್ರವರ್ತಿ ಠಾಕೂರ್, ವಲ್ಲಭಾಚಾರ್ಯ ಮತ್ತು ಇನ್ನೂ ಇತರರು, ಮತ್ತೆ ಭಗವಾನ್ ಚೈತನ್ಯರ ಸಮಯದ ನಂತರವೂ ಕೂಡ ಹಲವಾರು ಶ್ರೇಷ್ಠ ಪಂಡಿತರು ಭಾಗವತಕ್ಕೆ ಭಾಷ್ಯಗಳನ್ನ, ವಿಸ್ತೃತ ಭಾಷ್ಯಗಳನ್ನ ಬರೆದಿದ್ದಾರೆ. ಮತ್ತೆ ಗಂಭೀರವಾದ ವಿದ್ಯಾರ್ಥಿ ಈ ಎಲ್ಲ ಭಾಷ್ಯಗಳನ್ನ ಅಧ್ಯಯನ ಮಾಡ್ತಾನೆ. ಯಾಕಂದ್ರೆ ಅದರ ಮೂಲಕ ಅವನು ಅಲೌಕಿಕ ಈ ಸಂದೇಶಗಳನ್ನ ಆಸ್ವಾದಿಸ್ತಾನೆ ಅಂತ. ಅಂದ್ರೆ ಪ್ರಭುಪಾದರು ಬರ್ದಿರೋಂಥ ಭಾವಾರ್ಥಗಳನ್ನ ನಾವು ಓದಾದ್ಮೇಲೆ ನಮ್ಮ ಪೂರ್ವ ಆಚಾರ್ಯರ ಬೇರೆ ಭಾವಾರ್ಥಗಳು ಭಾಷ್ಯಗಳನ್ನು ಕೂಡ ನಾವು ಓದ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇವಾಗ ಒಂದು ಕಠಿಣವಾದ ವಿಷಯ. ಇದು ಸ್ವಲ್ಪ ನಮ್ಗೆ ಅರ್ಥ ಆಗೋದಕ್ಕೆ ಕಷ್ಟ ಆಗತ್ತೆ, ಆದ್ರೆ ಇದನ್ನ ಮುಗಿಸಿ ಇವತ್ತಿನ ಮೊದಲನೇ ಶ್ಲೋಕವನ್ನ ನಾನು ಮುಗಿಸ್ತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ಪ್ರಭುಪಾದ್ರು ಇಲ್ಲಿ ಬರ್ದಿದ್ದಾರೆ, ಹಾಗಾಗಿ ನಾನು ಅದನ್ನ ಎಗರಿಸ್ತಾ ಇಲ್ಲ, ಅದನ್ನ ನಾನು ವಿವರಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಕಠಿಣವಾದ ವಿಷಯ ಇದು, ಇವಾಗಲೇ ಹೇಳ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ದಿಗ್ಭ್ರಮಿತರಾಗ್ಬೇಡಿ, ತಲೆ ಕೆಡಿಸ್ಕೋಬೇಡಿ. ಇದು ನಮಗೆ ಕ್ರಮೇಣವಾಗಿ ಆಮೇಲೆ ಅರ್ಥ ಆಗುತ್ತೆ. ಇದು ಆಕ್ಚುಲಿ 10ನೇ ಸ್ಕಂದದ ವಿಷಯ. ಗೊತ್ತಿಲ್ಲ, ಪ್ರಭುಪಾದರಿಗೆ ಗೊತ್ತು ಅವ್ರು ಯಾಕೆ ಇದನ್ನ ಮೊದಲನೇ ಶ್ಲೋಕದಲ್ಲಿ ಬರ್ದಿದ್ದಾರೆ ಅಂತ. ಆದ್ರೆ ಅಲ್ಲಿದೆ, ಹಾಗಾಗಿ ನಾನು ವಿವರಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ನಿರ್ದಿಷ್ಟವಾಗಿ ಮೂಲ ಮತ್ತು ಪರಿಶುದ್ಧ ಲೈಂಗಿಕ ಮನೋಭಾವದ ಬಗ್ಗೆ ಬರೀತಾರೆ. ಇವಾಗ ಮೂಲ ಮತ್ತು ಪರಿಶುದ್ಧ ಲೈಂಗಿಕ ಮನೋಭಾವ, ಇದಕ್ಕೆ ಆದಿ ರಸ ಅಂತ ಕರೀತಾರೆ. ಲೈಂಗಿಕ ಮನೋಭಾವ ಅಂದ್ರೆ ಪುರುಷ ಸ್ತ್ರೀಯರ ನಡುವಿನ ಒಂದು ಆಕರ್ಷಣೆ. ಅದು ಮೂಲವಾದದ್ದು ಮತ್ತೆ ಪರಿಶುದ್ಧವಾದದ್ದು. ಇದು ನಮ್ಗೆ ಅರ್ಥ ಆಗಲ್ಲ, ಯಾಕಂದ್ರೆ ನಾವು ಭೌತಿಕ ಕಲ್ಮಶದಿಂದ ನಮ್ಮ ಮನಸ್ಸು ತುಂಬಿದೆ. ನಮಗೆ ಪುರುಷ ಸ್ತ್ರೀ ಅಂದ್ರೆ ನಮಗೆ ವಿಕೃತ ಮನೋಭಾವ ಬರುತ್ತೆ.
ಆದರೆ ಪರಿಶುದ್ಧ ಮನೋಭಾವ ನಮಗೆ ಅರ್ಥ ಆಗದೆ ಇರ್ಬೋದು. ಆದ್ರೆ ಈ ಸ್ತ್ರೀ ಮತ್ತೆ ಪುರುಷನ ನಡುವಿನ ಪರಿಶುದ್ಧ ಮನೋಭಾವ, ಆ ಪರಿಶುದ್ಧವಾದ ಸಂಬಂಧ, ಅದನ್ನ ಆದಿರಸ ಅಂತ ಕರೀತಾರೆ. ಹ್ಮ್ ಹ್ಮ್ ಇದರಲ್ಲಿ ಯಾವ ಈ ಭೌತಿಕ ದೋಷಗಳು ಇಲ್ಲ. ಆ ಪರಿಶುದ್ಧ ಸಂಬಂಧದಲ್ಲಿ ಭೌತಿಕ ದೋಷಗಳಿಲ್ಲ. ಅರೆ ಈ ಇಡೀ ಭೌತಿಕ ಸೃಷ್ಟಿ ಈ ಒಂದು ಲೈಂಗಿಕ ಜೀವನದ ತತ್ವದ ಮೇಲೆಯೇ ನಡೀತಾ ಇರೋದು. ಆಧುನಿಕ ಸಮಾಜದಲ್ಲಿ ಲೈಂಗಿಕ ಜೀವನವೇ ಎಲ್ಲಾ ಚಟುವಟಿಕೆಗಳ ಮೂಲ. ಇವಾಗ ಇದನ್ನ ನಾನು ಸ್ವಲ್ಪ ಬಿಡಿಸೇ ಹೇಳ್ತೀನಿ, ಯಾಕಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಪಾಶ್ಚಾತ್ಯ ದೇಶಗಳಲ್ಲಿ ನೋಡಿದ್ರೆ ಅವರಿಗೆ ನಿಜವಾಗ್ಲೂ ಅವರಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಅವರಿಗೆ ಜೀವನದಲ್ಲಿ ಲೈಂಗಿಕ ಜೀವನ. ಅದಕ್ಕೆ ಮದುವೆ ಅನ್ನೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಸುಮ್ಮನೆ ಲೈಂಗಿಕ ಜೀವನದಲ್ಲಿ ತೊಡಗಬೇಕು, ಯಾಕಂದ್ರೆ ಇದೇ ಎಲ್ಲಕ್ಕಿಂತ ಶ್ರೇಷ್ಠವಾದ ಆನಂದ ಅನ್ನೋದು ಭೌತಿಕವಾದಿಗಳ ಪರಿಗಣನೆ. ದಯವಿಟ್ಟು ಕ್ಷಮಿಸಿ, ಈ ವಿಷಯವನ್ನ ಇಲ್ಲಿ ಪ್ರಭುಪಾದರು ಬರೆದಿದ್ದಾರೆ, ಹಾಗಾಗಿ ನಾನು ಇದೇ ರೀತಿಯಲ್ಲಿ ವಿವರಿಸಬೇಕು, ಬೇರೆ ಮಾರ್ಗ ಇಲ್ಲ. ಮತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ, ಯಾಕಂದ್ರೆ ಭಾರತವೂ ಕೂಡ ಇವತ್ತು ಆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಈ ಪಾಶ್ಚಾತ್ಯರಿಗೆ ಮದುವೆ ಅವಶ್ಯಕತೆ ಇಲ್ಲ ಈ ರೀತಿಯಲ್ಲಿ ತೊಡಗಕ್ಕೆ. ಆದ್ರೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಬ್ಬ ವ್ಯಕ್ತಿಗೆ ಅವನಿಗೆ ಲೈಂಗಿಕತೆಯಲ್ಲಿ ತೊಡಗಕ್ಕೆ ಲೈಸೆನ್ಸ್ ಸಿಗೋದೇ ಅವನು ವಿವಾಹ ಆದಾಗ, ಮತ್ತೆ ಆ ಒಂದು ಕಾರ್ಯವನ್ನ ಕೇವಲ ಮಕ್ಕಳನ್ನ ಉತ್ಪಾದಿಸೋಕ್ಕೋಸ್ಕರ ಬಳಸಬೇಕು, ಮತ್ತೆ ಅದು ಆ ವಿವಾಹವಾದ ಪತ್ನಿಯೊಂದಿಗೆ ಮಾತ್ರ ಆಗಬೇಕು ಅನ್ನೋದು ನಮ್ಮ ಶಾಸ್ತ್ರ. ಆದ್ರೆ ಪಾಶ್ಚಾತ್ಯರಿಗೆ ಇದರ ಗಂಧ ಇಲ್ಲ. ಮದುವೆ ಅನ್ನೋ ವ್ಯವಸ್ಥೆ ಪಶುಗಳ ಸಮಾಜದಲ್ಲಿ ಇಲ್ಲ. ಹಾಗಾಗಿ ಮನುಷ್ಯರು ಇವತ್ತು ಪಶುಗಳ ಸ್ಥಿತಿಗೆ ಇಳಿದು ಬಿಟ್ಟಿದ್ದಾರೆ. ಮತ್ತೆ ಈ ಒಂದು ರೀತಿಯ ಜೀವನ ಶೈಲಿ ಇದು ಭಾರತಕ್ಕೂ ಬರ್ತಾ ಇದೆ. ನಾನು ಎಷ್ಟೊಂದು ಸತಿ ಈ ವಿಷಯದ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಭಾರತದಲ್ಲಿ ನಾವು ಪಾಶ್ಚಾತ್ಯರನ್ನ ಕಣ್ಮುಚ್ಕೊಂಡು ಕಾಪಿ ಮಾಡ್ತಾ ಇದೀವಿ, ಅನುಕರಿಸ್ತಾ ಇದೀವಿ. ಅವ್ರು ಪ್ಯಾಂಟ್ ಶರ್ಟ್ ಹಾಕೊಂಡ್ರು, ನಾವು ಪ್ಯಾಂಟ್ ಶರ್ಟ್ ಹಾಕೊಂಡ್ವಿ. ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಕೂಡ ಪ್ಯಾಂಟು ಶರ್ಟ್ ಹಾಕೊಳ್ತಾರೆ. ಈ ಪ್ಯಾಂಟು ಶರ್ಟ್ ಜೊತೆಗೆ ಅವರ ಸಂಸ್ಕೃತಿ ಬರ್ತಾ ಇದೆ. ನಮ್ಗೆ ಸಂಸ್ಕೃತಿಯನ್ನ ನಾವು ಕಾಪಿ ಮಾಡ್ತಾ ಇದೀವಿ, ನಮ್ಮ ಸಂಸ್ಕೃತಿಯನ್ನ ಕೈ ಬಿಡ್ತಾ ಇದೀವಿ. ಅವರ ಜೀವನದಲ್ಲಿ ಈ ಲೈಂಗಿಕತೆಯೇ ಜೀವನದ ಮೂಲ. ನಮ್ಮಲ್ಲಿ ಸಂಸ್ಕೃತಿ ಮೂಲವಾಗಿತ್ತು, ಆದ್ರೆ ಕ್ರಮೇಣವಾಗಿ ಇದು ಕ್ಷೀಣಿಸ್ತಾ ಇದೆ. ಬಹಳ ವರ್ಷಗಳು ತಗೊಳ್ಳೋದಿಲ್ಲ, ನಮ್ಮ ಸಮಾಜವು ಅದೇ ರೀತಿ ಆಗತ್ತೆ. ನಮ್ಗೆ ಆಶ್ಚರ್ಯ ಆಗ್ಬೋದು ಇದು ಕೇಳ್ಬಿಟ್ಟು, ಹೇಗೆ ಸಾಧ್ಯ ಇದು ಅಂತ. ಉದಾಹರಣೆಗೆ ಬಹಳ ವರ್ಷಗಳ ಹಿಂದೆ ಋಷಿ ಮುನಿಗಳು ಕೂತ್ಕೊಂಡು ಕಲಿಯುಗದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಯಾರೊಬ್ರು ಹೇಳ್ತಾರೆ, ಕಲಿಯುಗದಲ್ಲಿ ತಾಯಿಯೇ ಮಗುವನ್ನ ಕೊಲ್ತಾಳೆ ಅಂತ. ಅವಾಗ ಋಷಿ ಮುನಿಗಳು ಬಹಳ ಆಶ್ಚರ್ಯ ಆಗುತ್ತೆ. ತಾಯಿ ಮಗುವನ್ನ ಕೊಲ್ಲೋದೆ, ಹೇಗೆ ಸಾಧ್ಯ ಇದು? ಇವತ್ತು ಅದನ್ನ ನೋಡ್ತಾ ಇದೀವಿ ನಾವು, ಅಬಾರ್ಷನ್, ತಾಯಿ ಮಗುವನ್ನ ಕೊಲ್ತಾರೆ. ಅದಕ್ಕೆ ವಿಜ್ಞಾನಿಗಳು, ಡಾಕ್ಟರ್ಗಳು ಏನ್ ಹೇಳ್ತಾರೆ, ಅದಿನ್ನೂ ಜೀವಂತವಾಗೇ ಇಲ್ಲ, ಸುಮ್ಮನೆ ಅದು ಟಿಶ್ಯೂ, ಅದು ಯಾವಾಗ ಬೇಕಾದ್ರೆ ದೇಹದಿಂದ ಹೊರಗೆ ತಾಕ್ಬೋದು ನಾವು. ಶಾಸ್ತ್ರ ಅದನ್ನು ಒಪ್ಕೊಳ್ಳಲ್ಲ. ಸೊ ಹೀಗೆ ಇವತ್ತಿನ ಜೀವನ ಹಿಂದಿನ ಜನರಿಗೆ ಚಿಂತ್ಯ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಭಾಗವತದಲ್ಲಿ ಇದೇ ವರ್ಣನೆ. ಕಲಿಯುಗ ಪ್ರಾರಂಭ ಆದ ತಕ್ಷಣ ಯುಧಿಷ್ಠಿರ ಎಷ್ಟು ಅಲ್ಲೋಲ ಕಲ್ಲೋಲ ವಿಷಯಗಳನ್ನ ನೋಡ್ತಾನೆ ಈ ಜಗತ್ತಿನಲ್ಲಿ. ಅಂದ್ರೆ ಹೇಳ್ತಾನೆ, ಅಯ್ಯಪ್ಪ ನನಗಂತೂ ಇರಕ್ಕಾಗಲ್ಲಪ್ಪ ಕಲಿಯುಗದಲ್ಲಿ ಅಂದ್ಬಿಟ್ಟು ಅವನು ತಕ್ಷಣ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ನಮ್ ಕತೆ ನೋಡಿ, ನಾವು ಇದೇ ಜೀವನ ನಡೆಸ್ತಾ ಇದೀವಿ. ಹಾಗಾಗಿ ಇದೇನು ನಮ್ಗೆ ಆಶ್ಚರ್ಯವಾಗಬೇಕಾಗಿಲ್ಲ. ಇದು ಪಾಶ್ಚಾತ್ಯರ ಜೀವನ ಶೈಲಿ, ಇದು ಭಾರತಕ್ಕೂ ಬರ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು, ನಾವು ಯಾವ ಕಡೆ ಮುಖ ಮಾಡಿದ್ರು ಕೂಡ ಅಲ್ಲಿ ಲೈಂಗಿಕ ಜೀವನ ಪ್ರಾಧಾನ್ಯವಾಗಿರೋದನ್ನ ನಾವು ನೋಡ್ತೀವಿ. ಇದಂತೂ ಇವತ್ತು ನಮ್ಗೆ ತುಂಬಾ ನೋವು ಕೊಡುವಂತ ವಿಷಯ. ನೀವು ಟಿವಿಯನ್ನ ಹಾಕಿ, ನಿಜವಾಗ್ಲೂ ಹಿಂದಿನ ಕಾಲದಲ್ಲಿ ಫ್ಯಾಮಿಲಿ ಕುಟುಂಬ ಕೂತ್ಕೊಂಡು ನೋಡೋ ಅಂತಹ ಯಾವ ವಿಷಯವೂ ಬರೋದಿಲ್ಲ. ಉದಾಹರಣೆಗೆ ಒಂದು ಪಿಕ್ಚರ್ ನೋಡ್ತಾ ಇರ್ತೀರಾ, ಅದರಲ್ಲಿ ಒಂದು ಹೊಲಸು ಡ್ಯಾನ್ಸ್ ಬರುತ್ತೆ, ಹೊಲಸು ಹಾಡು ಬರುತ್ತೆ, ಕೆಟ್ಟ ಒಂದು ಹೊಲಸು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಹೊರಗಡೆ ಹೋಗ್ತೀರಾ, ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇರುತ್ತೆ, ಅರ್ಧಂಬರ್ಧ ವಸ್ತ್ರ ಹಾಕೊಂಡಿರೋ ಸ್ತ್ರೀಯರು ಇರ್ತಾರೆ. ಇದೆಲ್ಲ ಇವತ್ತು ಇದು ಸಾಮಾನ್ಯವಾಗ್ಬಿಟ್ಟಿದೆ. ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾರೆ, ಅಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿರೋರು ನರ್ತನ ಮಾಡ್ತಾ ಇದ್ದಾರೆ.
ಇದು ಸಾಮಾನ್ಯವಾದ ವಿಷಯವಾಗಿ ಹೋಗಿದೆ ಇವತ್ತು. ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ಇದು ನಮ್ಮ ಯುವ ಜನತೆಯ ಮೇಲೆ ಎಂಥ ಕೆಟ್ಟ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಾವು ಇದಕ್ಕೆ ಏನು ಮಾಡಿಲ್ಲ, ಜವಾಬ್ದಾರಿಯನ್ನೇ ತಗೊಂಡಿಲ್ಲ ನಾವು ಹಿರಿಯರಾಗಿ. ಇವಾಗ ನಾನು ನೋಡ್ತೀನಿ, ಕಿರಿಯರ ಮಕ್ಕಳು ಎಷ್ಟು ಕೆಟ್ಟದಾಗಿ ಬಟ್ಟೆಗಳನ್ನು ಹಾಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಯಾರು ಕಾರಣರು? ಸಮಾಜ ಅಂತ ಹೇಳ್ಬೋದು. ಸಮಾಜ ಯಾರಿಂದ ಆಗಿರೋದು? ನಮ್ಮಿಂದಲೇ. ಎಲ್ಲೋ ಒಂದ್ ಕಡೆ ಇವೆಲ್ಲವನ್ನ ನಾವು ತಡಿಬೇಕಾಗಿತ್ತು, ಆದ್ರೆ ನಾವೇ ಸ್ವೀಕಾರ ಮಾಡಿದೀವಲ್ಲ. ನಾವು ಮಕ್ಳಿಗೆ ಏನ್ ಹೇಳ್ತೀವಿ? ಇವತ್ತು ಎಷ್ಟೊಂದು ತಂದೆ ತಾಯಂದ್ರಿಗೆ ಹೆಮ್ಮೆ, ಮಕ್ಕಳು ಕೂದಲು ಕಟ್ ಮಾಡ್ಕೊಳ್ತಾರೆ, ಬಾಬ್ ಕಟ್ಟಿರೋದು. ಯಾಕಂದ್ರೆ ದೊಡ್ಡವರು ಮಾಡ್ತಾರೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಕೂದಲು ಕಟ್ ಮಾಡೋದ್ರಿಂದ ಯಾರು ವಿವಾಹಿತರಿಗೆ ಪತಿಯ ಆಯಸ್ಸು ಕಡಿಮೆ ಆಗತ್ತೆ ಅಂತ. ಇದೆಲ್ಲ ಯಾರಿಗ್ ಬೇಕು ಇವತ್ತಿನ ಕಾಲದಲ್ಲಿ? ಇಲ್ಲಿ ಹೇಳ್ತಾ ಇದಾರೆ, ಇಲ್ಲಿ ಕಾಣ್ತಾ ಇರೋ ಲೈಂಗಿಕ ಜೀವನ ಇದು ನಿಜ ಅಲ್ಲ. ಇದು ನಿಜ ಅಲ್ಲ. ನಿಜಾಂಶವನ್ನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅನುಭವಿಸಲಾಗುತ್ತದೆ. ಮತ್ತೆ ಅದು ಇಲ್ಲಿಯ ನಾವು ತಿಳ್ಕೊಂಡಿರೋ ಲೈಂಗಿಕತೆ ವಿಕೃತವಾದದ್ದು. ಇದು ಅಲ್ಲಿಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಪುರುಷ ಸ್ತ್ರೀಯರ ನಡುವಿನ ಒಂದು ಆಕರ್ಷಣೆ ಈ ಒಂದು ದೈಹಿಕ ತತ್ವದ ಮೇಲೆ ಆಗಿಲ್ಲ. ಅದು ಪ್ರೀತಿ ಮತ್ತೆ ಭಕ್ತಿಯ ಮೇಲೆ ಆಧಾರಿತವಾಗಿದೆ. ಅದಕ್ಕೆ ಅದನ್ನ ಆದಿರಸ ಅಂತ ಕರೀತಾರೆ. ಯಾಕಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಏನೇ ಇದ್ರೂ ಕೂಡ ಅದು ಭಗವಂತನಲ್ಲಿ ಇದೆ, ಹಾಗಾಗಿ ಇಲ್ಲಿದೆ. ಅರೆ ವಿಕೃತವಾಗಿದೆ. ಮೂಲ ಶುದ್ಧ ವಸ್ತು ಕೃಷ್ಣನಲ್ಲಿ, ಗೋಲೋಕದಲ್ಲಿ ಎಲ್ಲವೂ ಇದೆ. ವಿಕೃತವಾದವು ಈ ಭೌತಿಕ ಜಗತ್ತಿನಲ್ಲಿದೆ. ಊರ್ಧ್ವ ಮೂಲಂ ಅದಶಾಖಂ ಅಶ್ವತ್ಥಂ ಪ್ರಾಹುರ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ ಭೌತಿಕ ಜಗತ್ತನ್ನ ಒಂದು ಅಶ್ವತ್ಥ ವೃಕ್ಷ ನೀರಿನಲ್ಲಿ, ಸರೋವರದಲ್ಲಿ ಅದರ ಪ್ರತಿಬಿಂಬ ಕಾಣ್ತಾ ಇರೋಂಗೆ ಈ ಭೌತಿಕ ಜಗತ್ತು. ಅಂದ್ರೆ ಅದು ಆ ಆಧ್ಯಾತ್ಮಿಕ ಜಗತ್ತಿನ ವಿಕೃತ ಪ್ರತಿಬಿಂಬ ಈ ಭೌತಿಕ ಜಗತ್ತು. ಸೊ ಇಲ್ಲಿರೋ ಎಲ್ಲಾ ಅಂಶಗಳು ಮೂಲ ಶುದ್ಧ ರೂಪದಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ, ಇಲ್ಲಿ ವಿಕೃತವಾಗಿದೆ. ಆದ್ರೆ ವಿಕೃತವಾಗಿರೋದ್ರಿಂದ ನಮಗೆ ಮೂಲವಾದದ್ದು ಹೇಗಿದೆ ಅಥವಾ ಅದರ ಗುಣಲಕ್ಷಣ ಏನು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ಶಾಸ್ತ್ರ ಅಧ್ಯಯನ ಮಾಡ್ತಾ ಮಾಡ್ತಾ ನಮಗೆ ಇವೆಲ್ಲ ವಿಷಯಗಳು ಅರ್ಥವಾಗುತ್ತೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಗವಂತ ಒಬ್ಬ ಪುರುಷ, ಒಬ್ಬ ವ್ಯಕ್ತಿ. ಹಾಗಾಗಿ ಆ ಪುರುಷ ಸ್ತ್ರೀ ಒಂದು ಆಕರ್ಷಣೆ ಏನಿದೆಯೋ ಅದು ನಿಜ. ಆದ್ರೆ ಅದು ಭಕ್ತಿಯ ಮೇಲೆ ಆಧಾರಿತವಾಗಿರೋದು. ಆದ್ರೆ ಆ ಭಕ್ತಿಯನ್ನ ನಾವು ಓದ್ದಾಗ್ಲೂ ಕೂಡ ಅದು ಒಂದು ರೀತಿಯಲ್ಲಿ ನಮಗೆ ಭೌತಿಕವಾಗಿ ಕಾಣುತ್ತೆ. ಇದನ್ನ ನಾನು ಆಮೇಲೆ 10ನೇ ಸ್ಕಂದದಲ್ಲಿ ವಿವರಿಸ್ತೀನಿ. ಒಂದು ಸರಳ ಉದಾಹರಣೆ ಕೊಡ್ತೀನಿ. ಇವಾಗ ಗೋಪಿಯರು ಅಥವಾ ರಾಧಾರಾಣಿ ಎಷ್ಟು ಚೆನ್ನಾಗಿ, ಗೋಪಿಯರು ರಾಧಾರಾಣಿ ಈ ಸೃಷ್ಟಿಯಲ್ಲಿ ಎಲ್ಲಕ್ಕಿಂತ ಸುಂದರಿ, ಶ್ರೇಷ್ಠ ಸುಂದರಿ ರಾಧಾರಾಣಿ. ಅವಳ ಸೌಂದರ್ಯಕ್ಕೆ ಯಾವ ಹೋಲಿಕೆ ಇಲ್ಲ. ನಾವು ಊಹಿಸಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಸೌಂದರ್ಯವನ್ನು ಹೊಂದಿದಾಳೆ ರಾಧಾರಾಣಿ. ಮತ್ತೆ ಅವಳು ಅದ್ಭುತವಾಗಿ ಅಲಂಕರಿಸ್ಕೊಳ್ತಾಳೆ. ಅಂದ್ರೆ ತನ್ನ ಸಖಿಯರಿದ್ದಾರೆ, ಎಲ್ಲರೂ ಅವಳನ್ನ ಅದ್ಭುತವಾಗಿ ಅಲಂಕರಿಸ್ತಾರೆ. ಆದ್ರೆ ಇವೆಲ್ಲ ರಾಧಾರಾಣಿ ಮಾಡ್ತಾ ಇರೋದಕ್ಕೆ ಉದ್ದೇಶ ಏನು? ಸುಮ್ಮನೆ ಕೃಷ್ಣನ ಸಂತೃಪ್ತಿ. ಯಾಕೆ? ಅದು ಶುದ್ಧ ಭಕ್ತಿ. ಶುದ್ಧ ಭಕ್ತಿ ಅಂದ್ರೆ ಶುದ್ಧ ಪ್ರೀತಿ. ಅವರ ಸಂಬಂಧ ಇರೋದು ಶೃಂಗಾರ ರಸ, ಮಾಧುರ್ಯ ರಸ. ಹಾಗಾಗಿ ಅವಳು ಆ ರೀತಿಯಲ್ಲಿ ಕೃಷ್ಣನಿಗೆ ಆನಂದವನ್ನು ಕೊಡ್ತಾ ಇದ್ದಾಳೆ. ಹಾಗಾಗಿ ಇಲ್ಲಿ ಕಾಮದ ಪ್ರಶ್ನೆ ಇಲ್ಲ. ನಮ್ಮ ಸಂತೋಷ ಅಂದ್ರೆ ಕಾಮ ಅಂದ್ರೆ ನನ್ನ ಇಂದ್ರಿಯ ಭೋಗ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವ ವ್ಯಕ್ತಿಯ ಇಂದ್ರಿಯ ಭೋಗ ಅನ್ನೋದು ವಿಷಯವೇ ಇಲ್ಲ. ಅಲ್ಲಿರೋರು ಎಲ್ಲರೂ ಕೂಡ ಕೃಷ್ಣನ ತೃಪ್ತಿಗೋಸ್ಕರ, ಕೃಷ್ಣನ ಆನಂದಕ್ಕೋಸ್ಕರ ಜೀವನ ಮಾಡ್ತಾರೆ. ಹಾಗಾಗಿ ಇದು ನಮಗೆ ತಿಳ್ಕೊಳಕ್ಕೆ ಸಾಕಷ್ಟು ಸಮಯ ಬೇಕು. ಇವಾಗ ಈ ನಿರಾಕಾರವಾದಿಗಳು ಅವ್ರೇನ್ ಹೇಳ್ತಾರೆ, ಭಗವಂತನಿಗೆ ರೂಪ ಇಲ್ಲ. ಹಾಗಾಗಿ ಈ ತರ ಪುರುಷ ಸ್ತ್ರೀಯರ ಆಕರ್ಷಣೆ ಅನ್ನೋದು ಏನೂ ಇಲ್ವೇ ಇಲ್ಲ, ಎಲ್ಲ ಭ್ರಮೆ ಅಂತ ಅವರು ಏನೋ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಇದು ವಿಕೃತವಾದದ್ದು. ಇದು ಇಲ್ಲೇ ಇರುವಂತ ವಿಷಯ ಅಲ್ಲ, ಇರುವಂತದೇ ವಿಷಯ, ಆದ್ರೆ ಇದು ವಿಕೃತವಾದದ್ದು.
ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಲೈಂಗಿಕತೆ ಆಧ್ಯಾತ್ಮಿಕ ಮೂಲ ರೂಪ ಏನು ಅಂತ ನಮಗೆ ಗೊತ್ತಿಲ್ಲದೆ ಭೌತಿಕ ವಿಕೃತ ರೂಪವನ್ನೇ ನಾವು ಸರ್ವಸ್ವ ಅಂತ ಸ್ವೀಕಾರ ಮಾಡ್ಬಿಟ್ಟಿದೀವಿ. ಹಾಗಾಗಿ ಇದು ರೋಗಗ್ರಸ್ತ ಸ್ಥಿತಿ. ಆದರೆ ಮೂಲ ಶುದ್ಧ ಆ ಸ್ತ್ರೀ ಪುರುಷರ ಆಕರ್ಷಣೆ ಅದು ಇದೆ, ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ. ಅದಕ್ಕೆ ಮೂಲ ಕೇವಲ ಭಕ್ತಿ ಮತ್ತೆ ಪ್ರೀತಿ, ಕಾಮ ಅಲ್ಲ. ಸೊ ಇದನ್ನು ನಾವು ಆಮೇಲೆ ಮುಂದೆ 10ನೇ ಸ್ಕಂದದಲ್ಲಿ ಅಧ್ಯಯನ ಮಾಡ್ತೀವಿ. ಇವಾಗ ಮುಖ್ಯವಾದ ಕೊನೆಯ ಪ್ಯಾರಾಗ್ರಾಫ್ ಇದನ್ನ ಮಾಡಿ ಮುಗಿಸೋಣ ಈ ಮೊದಲನೇ ಶ್ಲೋಕವನ್ನ. ಶ್ರೀಮದ್ ಭಾಗವತ ಓದುಗನನ್ನ, ಎಂತ ಓದುಗ, ಅವನಿಗೆ ಎಲ್ಲವನ್ನೂ ಅವನು ಯಥಾರ್ಥವಾಗಿ ಸ್ವೀಕಾರ ಮಾಡೋವನು, ಅನ್ಬಯಸ್ಡ್. ಅಂದ್ರೆ ಅವನಿಗೆ ಅವನು ಯಾವ ಕಡೆನೂ ವಾಲಿಲ್ಲ, ಇದು ಹಿಂಗೆ ಅದು ಹಂಗೆ ಅಂತ ಪೂರ್ವ ಒಂದು ಏನೋ ಒಂದು ವಿಚಾರ ಇಟ್ಕೊಂಡು ಅವನು ಭಾಗವತವನ್ನು ಓದ್ತಾ ಇಲ್ಲ. ಮುಕ್ತ ಮನಸ್ಸಿನಿಂದ ಓದ್ತಾ ಇದ್ದಾನೆ. ಏನಿದೆಯೋ ಶಾಸ್ತ್ರ, ಆಚಾರ್ಯ ಏನ್ ಕೊಟ್ಟಿದ್ರು ಅದನ್ನು ನೇರವಾಗಿ ಸ್ವೀಕಾರ ಮಾಡೋಣ ಅಂತ ವ್ಯಕ್ತಿಯನ್ನ ಭಾಗವತ ಕ್ರಮೇಣವಾಗಿ ಪರಿಪೂರ್ಣ ಹಂತಕ್ಕೆ ಏರಿಸುತ್ತೆ. ಅಂದ್ರೆ ನಾವು ಸುಮ್ಮನೆ ಭಾಗವತ ಓದೋದ್ರಿಂದ ನಮ್ಮ ಜೀವನದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸ್ತೀವಿ, ಸುಮ್ಮನೆ ಭಾಗವತವನ್ನು ಓದೋದ್ರಿಂದ. ಆದ್ರೆ ಯಥಾರ್ಥವಾಗಿ ಓದ್ಬೇಕು. ವ್ಯಕ್ತಿ 3 ಗುಣಗಳನ್ನ ಮೀರ್ತಾನೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭಾವಜನ್ ನನ್ನೇ ಹೇಳ್ತಾ ಇದೆ, ಸತ್ವಗುಣ ರಜೋಗುಣ ತಮಗುಣ ಇವುಗಳನ್ನ ಮೀರ್ತಾನೆ ಸುಮ್ಮನೆ ನಿತ್ಯಂ ಭಾಗವತ ಸೇವೆಯ ಪ್ರತಿದಿನ ಭಾಗವತ ಶ್ರವಣ ಮಾಡೋದ್ರಿಂದ. ಮತ್ತೆ ಅವನು ಕರ್ಮಕಾಂಡ ಕಾರ್ಯಗಳನ್ನ, ಊಹಾತ್ಮಕ ತತ್ವವನ್ನ, ಮತ್ತೆ ದೇವದೇವತೆಗಳ ಆರಾಧನ ಇವೆಲ್ಲವನ್ನ ಮೀರಿ ಅಲೌಕಿಕ ಸ್ತರಕ್ಕೆ ಏರ್ತಾನೆ. ಇದು ಈ ಭಾಗವತದ ವಿಶೇಷ ಒಂದು ಸ್ಥಾನ. ಹಾಗಾಗಿ ಭಾಗವತ ಅಧ್ಯಯನ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ನಲ್ಲ ನಾನು. ಇವಾಗ ಯಾರಾದ್ರೂ ಈ ಮೊದಲನೇ ಶ್ಲೋಕದ ಮೇಲೆ ಒಂದು ಪ್ರವಚನ ಕೊಟ್ಟಿದ್ರೆ, ಇವಾಗ ನಾವು ಚರ್ಚೆ ಮಾಡಿದ ಇಷ್ಟು ವಿಷಯಗಳು ನಮಗೆ ಗೊತ್ತಾಗ್ತಾ ಇತ್ತ ಪ್ರವಚನದಿಂದ? ಸಾಧ್ಯ ಇಲ್ಲ. ಹಾಗಾಗಿ ಪ್ರಭುಪಾದರ ಪುಸ್ತಕಗಳ ಅಧ್ಯಯನ ಮುಖ್ಯ. ಈ ಅಧ್ಯಯನವನ್ನ ನಾವಿವಾಗ ಪ್ರಯತ್ನ ಮಾಡ್ತಾ ಇದೀವಿ ಅಧ್ಯಯನ ಮಾಡೋದಕ್ಕೆ. ಓಕೆ, ಸೊ ಇದ್ರ ಜೊತೆ ಈ ಮೊದಲ ಶ್ಲೋಕ, ಭಾಗವತ ಮೊದಲನೇ ಸ್ಕಂದ, ಮೊದಲನೇ ಅಧ್ಯಾಯ, ಮೊದಲನೇ ಶ್ಲೋಕ ಮುಕ್ತಾಯವಾಗಿದೆ. ನಾಳೆ ಪ್ರವಚನ ಇರೋದಿಲ್ಲ, ಕ್ಲಾಸ್ ಇರೋದಿಲ್ಲ. ಯಾಕಂದ್ರೆ ನಾಳೆ ಶ್ರೀ ನರಸಿಂಹ ಚತುರ್ದಶಿ, ಎಲ್ಲ ಕಡೆ ಆರಾಧನೆ ಇದೆ, ಎಲ್ಲ ಕಡೆ ಕಾರ್ಯಕ್ರಮಗಳಿರುತ್ತೆ. ಸೊ ಹಾಗಾಗಿ ನಾಳಿದ್ದು ನಾವು ಭೇಟಿ ಮಾಡೋಣ. ನಾಳೆ ಇರೋದಿಲ್ಲ. ನಾನು ಗ್ರೂಪಲ್ಲಿ ನಾಳೆ ನನಗೆ ಯಾರಾದ್ರೂ ಗ್ರೂಪಲ್ಲಿ ಜ್ಞಾಪಿಸಿ, ನನ್ನ ಹೋದ ವರ್ಷದ ನರಸಿಂಹ ಲೀಲೆಯ ಅವತಾರದ ಒಂದು ಪ್ರವಚನ ಇದೆ ಎಲ್ಲೋ, ಅದನ್ನ ಗ್ರೂಪಲ್ಲಿ ಹಾಕ್ತೀನಿ. ಅದನ್ನ ಯಾರಿಗೆ ಎಲ್ಲೂ ಹೋಗೋದಕ್ಕೆ ಅವಕಾಶ ಇಲ್ವೋ ಅವರು ಆ ಪ್ರವಚನವನ್ನ ಕೇಳ್ಕೋಬಹುದು. ಓಕೆ, ಇದ್ರ ಜೊತೆ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೀನಿ. ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಕ್ಷಮಿಸಿ, ಒಂದು 10 ನಿಮಿಷ ಜಾಸ್ತಿ ಆಯ್ತು. ಹರೇ ಕೃಷ್ಣ. ನನಗೆ ನಿಮ್ ವಾಯ್ಸ್ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇಲ್ಲ. ನನಗೆ ಕೇಳಿಸ್ತಾ ಇಲ್ವೋ, ಬೇರೆಯವ್ರಿಗೂ ಕೇಳಿಸ್ತಾ ಇಲ್ವೋ? ಹರೇ ಕೃಷ್ಣ. ಹಾ, ಹೇಳಿ ಅಶ್ವಿನ್ ಪ್ರಭು. ಓಕೆ, ಗೊತ್ತಾಗ್ತವ್ರೇನು ಮಾತಾಡ್ತಾ ಇಲ್ಲ ಅನ್ಸುತ್ತೆ. ಇನ್ಯಾರಿಗಾರ ಏನಿದ್ಯಾ? ಹಾ, ಹರೇ ಕೃಷ್ಣ, ಹೇಳಿ. ಪ್ರಭು, ಜೀವಾತ್ಮ ಈಗ ಭಗವಂತನ ಧಾಮಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನ, ಒಂದ್ ಲೋಕ ಮೇಲೆ ಒಂದು, ಇಲ್ಲಾಂದ್ರೆ ಸ್ಟ್ರೈಟ್ ಅವನು ಹೋಗಕ್ಕೆ ಚಾನ್ಸ್ ಇದೆಯಾ? ಚಾನ್ಸ್ ಇದೆ. 2 ಇದೆ. ನೇರವಾದ ಮಾರ್ಗ ಇದೆ, ಮತ್ತೆ ಕ್ರಮವಾದ ಮಾರ್ಗ ಇದೆ. ಅದು ನಮ್ಮ ಮೇಲೆ ಅವಲಂಬಿತ. ನಮಗೆ ನೇರವಾಗಿ ನಮ್ಗೆ ಏನು ಬೇಡ, ನನಗೆ ಊರ್ಧ್ವ ಲೋಕಗಳೆಲ್ಲ ಹೋಗಕ್ಕೆ ನನಗೆ ಯಾವ ಆಸಕ್ತಿನೂ ಇಲ್ಲ, ನಾನು ನೇರವಾಗಿ ಕೃಷ್ಣ ಲೋಕಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ನಾವು ಕೃಷ್ಣನಿಗೆ ಶರಣಾಗತರಾಗಿ ಶುದ್ಧ ಭಕ್ತಿ ಸೇವೆಯನ್ನ ಮಾಡಿದ್ರೆ ನಾವು ಇಲ್ಲಿಂದ ನೇರವಾಗಿ ಕೃಷ್ಣ ಲೋಕಕ್ಕೆ ಹೋಗ್ತೀವಿ. ಅರೆ ಇಲ್ಲ, ಸ್ವಲ್ಪ ಊರ್ಧ್ವ ಲೋಕಗಳು ಏನಿದೆ ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ತೀನಿ, ನಾನು ಅಲ್ಲೊಂದು ಸ್ವಲ್ಪ ದಿನ ಇದ್ದು ಹೋಗ್ತೀನಿ ಅಂತ ಆಸೆ ಪಡೋರು ಇದ್ದಾರೆ. ಅಂಥವ್ರಿಗೆ ಪರೋಕ್ಷವಾದ ಅಥವಾ ಕ್ರಮವಾದ ಮಾರ್ಗವೂ ಲಭ್ಯವಿದೆ. ಎರಡನ್ನೂ ಭಾಗವತ ವಿವರಿಸುತ್ತೆ.
ಹಾ. ಅದು ಜೀವಾತ್ಮಗೆ ಅವಾಗ ನೆನಪಿರುತ್ತಾ ಅವನಿಗೆ ನೆಕ್ಸ್ಟ್ ಕೃಷ್ಣ ಕಾನ್ಶಿಯಸ್ ಇರ್ಬೇಕು, ನೆಕ್ಸ್ಟ್ ಲೋಕಕ್ಕೆ ಹೋದ್ರೆ ಹ್ಮ್. ಅವ್ನು ಹಂಗೆ ಹೋಗಕ್ಕೆ ಚಾನ್ಸ್ ಇರುತ್ತಾ, ಇದೆಲ್ಲ ಓಕೆ. ಮತ್ತೆ ಬಿಲೋ ಚಾನ್ಸ್ ಇದೆಯಾ? ಸೊ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ನ್ಯಾಭಿಕ್ರಮನಾಶೋಸ್ತಿ ಪ್ರತ್ಯವಾಯನು ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಾತೋ ಭಯತ್. ನಾವು ಈ ಜನ್ಮದಲ್ಲಿ ಒಂದಿಷ್ಟು ಕಿಂಚಿತ್ತು ಭಕ್ತಿಯನ್ನು ಮಾಡಿದ್ರು ಕೂಡ ಮುಂದಿನ ಜನ್ಮದಲ್ಲಿ ನಮಗೆ ಗೊತ್ತಿಲ್ಲದೇನೆ ನಾವು ಭಕ್ತಿಗೆ ಬರ್ತೀವಿ, ಮತ್ತೆ ಎಲ್ಲಿ ನಿಲ್ಸಿದ್ವೋ ಅಲ್ಲಿಂದ ಮುಂದುವರಿಯೋದಕ್ಕೆ ಅವಕಾಶ ಸಿಗುತ್ತೆ. ಮುಂದುವರಿಯೋದು ಬಿಡೋದು ನಮಗೆ ಬಿಟ್ಟಿರುತ್ತೆ, ಯಾಕಂದ್ರೆ ನಮಗೆ ಆ ಸ್ವಾತಂತ್ರ್ಯ ಅನ್ನೋದು ಸತತವಾಗಿ ಯಾವಾಗ್ಲೂ ಇರುತ್ತೆ. ಸೊ ನಾವು ಭಕ್ತರ ಸಂಘಕ್ಕೂ ಬರ್ಬೋದು, ಆದ್ರೆ ನಾವು ಮುಂದುವರಿತೀವೋ ಇಲ್ವೋ ಗೊತ್ತಿಲ್ಲ, ಅದು ನಮ್ಮ ಕೈನಲ್ಲಿರೋದು. ಆದ್ರೆ ನಮ್ಮನ್ನ ಭಕ್ತಿಗೆ ಕರ್ಕೊಂಡು ಬರುತ್ತೆ, ಅದು ಭಕ್ತಿ ದೇವಿಯ ಕೆಲಸ, ಅದು ಭಕ್ತಿಯ ಶಕ್ತಿ. ಇವತ್ತು ನಾವು ಶುರು ಮಾಡಿರೋದು ಮುಂದಿನ ಜನ್ಮದಲ್ಲಿ ನಾವು ಮರ್ತೋಗಲ್ಲ, ಅಲ್ಲಿಗೆ ಮತ್ತೆ ಬರ್ತೀವಿ, ಭಕ್ತಿಗೆ ಬರ್ತೀವಿ, ಮತ್ತೆ ಮುಂದುವರಿಯೋದಕ್ಕೆ ನಮಗೆ ಅವಕಾಶ ಕೊಡಲಾಗತ್ತೆ. ಮುಂದುವರಿಯೋದು ಬಿಡೋದು ನಮ್ಮ ಕೈನಲ್ಲಿರೋದು. ಓಕೆ, ಇನ್ಯಾರಿಗಾರ ಏನಾದ್ರು ಪ್ರಶ್ನೆ? ಓಕೆ, ಜೊತೆಗೆ ಇವತ್ತಿಗಾಗರೆ ಇಲ್ಲೇ ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ, ಸಮವೇತ ಗೌರ ಭಕ್ತವೃಂದ ಕಿ ಜಯ. ಹರೇ ಕೃಷ್ಣ. Hare Krishna. Thank you, Prabhu. ಹರೇ ಕೃಷ್ಣ. ಥ್ಯಾಂಕ್ ಯು